Madam. Anita madam. ರಿಲ್ಯಾಕ್ಸ್ ಆದ್ರೆ ಎಲ್ರು ಇಲ್ಲೇ ತನಕ ನಮ್ಮ ಧ್ಯಾನಕ್ಕೆ ಚೈತನ್ಯವನ್ನು ನೀಡಿದ ಎಲ್ಲ ಶಕ್ತಿಯ ಆಧಾರಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಪತ್ರಿಸಿ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಬೆರಳನ್ನ ಬಿಡಿಸಿ ಅಂಗೈನ ಕಣ್ಣಿನ ಮೇಲೆ ಇಟ್ಕೊಳ್ಳೋಣ. 5 4 3 2 1 0 ಅಂಗೈನ ದೃಷ್ಟಿಸ್ತಾ ನಿಧಾನವಾಗಿ ಕಣ್ಣನ್ನ ಬಿಡಿ. ಅದ್ಭುತವಾದ ಧ್ಯಾನಕ್ಕೆ ಚಪ್ಪಳ. ಓಕೆ ಫ್ರೆಂಡ್ಸ್, ಇಂದಿನ ದಿನದ ವಿಶೇಷ ಅತಿಥಿ ಶೈಲಜಾ ಮೇಡಮ್. ನಿಮ್ಗೆಲ್ರಿಗೂ ತುಂಬಾನೇ ಚಿರಪರಿಚಿತ, ಫಾರ್ಮಾಲಿಟಿಗೋಸ್ಕರ ಅವರ ಒಂದು ಪರಿಚಯ. ಚಿಂತಾಮಣಿಯ ನಿವಾಸಿಯಾದ ಮೇಡಮ್ ಅವರು ಒಂದು 26 ವರ್ಷಗಳಿಂದ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಜ್ಞಾನ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಒಂದು ಶಾಲೆ ಅಥವಾ ಕಾಲೇಜ್ಗೆ ಹೋಗಿ ಅವರು ಧ್ಯಾನವನ್ನ ಹೇಳ್ಕೊಟ್ಟು ಬರ್ತಾರೆ. ಅವರ ಮನೆಯಲ್ಲಿ ಪ್ರತಿದಿನ ಸಂಡೇ ಮಾತ್ರ ಹೊರತುಪಡಿಸಿ ಆಫ್ಲೈನ್ ಅಲ್ಲಿ ಕ್ಲಾಸಸ್ ತಗೊಳ್ತಾರೆ. ಝೂಮ್ ಅಲ್ಲಿ ಇಂಡಿಯನ್ ಗ್ರೂಪ್ ಜೊತೆ ಅಲ್ಲ, ಆಸ್ಟ್ರೇಲಿಯನ್ ಗ್ರೂಪ್ ಜೊತೆಗೂ ಅವರು ಧ್ಯಾನ ಮತ್ತು ಜ್ಞಾನದ ಹಂಚಿಕೆಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ವೆಲ್ಕಮ್ ಟು ದ ಸೆಷನ್ ಶೈಲಜಾ ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಿತಾ ಮೇಡಮ್. ಓಕೆ ಮಾಸ್ಟರ್ಸ್, ಈ ದಿನ ನಾವು ನಮ್ಮ ಕಾನ್ಶಿಯಸ್ನೆಸ್ ಅಥವಾ ನಮ್ಮ ಚೈತನ್ಯ ಶಕ್ತಿ ಹೇಗೆ ಆಲ್ಟರ್ ಆಗುತ್ತೆ, ಹೇಗೆ ಅನ್ಆಲ್ಟರ್ಡ್ ಆಗಿ ಇರುತ್ತೆ, ಅಂದ್ರೆ ಬದಲಾವಣೆ ಹೇಗೆ ಹೊಂದುತ್ತೆ, ಬದಲಾವಣೆ ಆಗದೆ ಇದ್ರೆ ಹೇಗೆ ಇರುತ್ತೆ. ಸೊ ಬದಲಾವಣೆ ಆದ ಚೈತನ್ಯ ಶಕ್ತಿಯನ್ನ ನಾವು ಹೇಗೆ ಒರಿಜಿನಲ್ ಸ್ಟೇಟ್ಗೆ ತರಬೇಕು, ಅದೇ ನಮ್ಮ ಆತ್ಮೋನ್ನತಿಗೆ ಕಾರಣ ಆಗುತ್ತೆ ಅನ್ನೋ ವಿಷಯವನ್ನ ತಿಳ್ಕೊಳ್ಳೋಣ. ಮ್ಯಾನ್ಸ್ ಎಟರ್ನಲ್ ಕ್ವೆಸ್ಟ್ ಪುಸ್ತಕ ಹೇಳ್ತಾ ಇದ್ದೀನಿ ಅಲ್ವಾ, ಪರಮಹಂಸ ಯೋಗಾನಂದ ರವರು ಬರೆದಿರುವಂತಹ ಈ ಪುಸ್ತಕದಲ್ಲಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯನಿಗೆ 5 ತರಹದ ಸಂಸ್ಕಾರಗಳು ಇರುತ್ತವೆ ಅನ್ನೋ ವಿಷಯವನ್ನ ಈ ಒಂದು ಸಣ್ಣ ಟಾಪಿಕ್ ಅಲ್ಲಿ ಹೇಳಿದ್ದಾರೆ. ಸೊ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಒಂದು ಗುರುಕುಲ ಇರುತ್ತೆ. ಆ ಗುರುಕುಲದಲ್ಲಿ ಗುರುಗಳು ಸ್ನಾನಕ್ಕೆ ಅಂತ ನದಿಗೆ ಹೋಗಿರ್ತಾರೆ. ವಾಪಸ್ ಅವರು ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಒಬ್ಬ ಶಿಷ್ಯ ಆಶ್ರಮ ಎಲ್ಲ ಹುಡುಕಾಡ್ತಾ ಇರ್ತಾನೆ. ಗುರುಗಳು ಇರುವಂತಹ ಸ್ಥಳದಲ್ಲಿ ತುಂಬಾ ಹುಡುಕಾಡ್ತಾ ಇರ್ತಾನೆ. ಬಾಗ್ಲಲ್ಲಿ ನಿಂತ್ಕೊಳ್ತಾ ಗುರುಗಳು ಇದನ್ನ ನೋಡ್ತಾ ಇರ್ತಾರೆ. ಒಳಗೆ ಬರ್ತಾರೆ, ಕೇಳ್ತಾರೆ, ಏನನ್ನ ಹುಡುಕ್ತಾ ಇದೀಯಾ ಅಂತ. ಏನಿಲ್ಲ ಗುರುಗಳೇ ಅಂತ ಆ ಶಿಷ್ಯ ಹೇಳ್ತಾನೆ, ನೀನು ಪರಶುವೇದಿಯನ್ನ ಹುಡುಕ್ತಾ ಇದೀಯಾ. ನನಗೆ ಗುರುಗಳಿಗೆ ತಿಳಿಯದ ವಿಷಯ ಇರೋದೇ ಇಲ್ಲ ಅಲ್ವಾ. ಸೊ ಗುರುಗಳು ಹೇಳ್ತಾರೆ, ನೀನು ಪರಶುವೇದಿಯನ್ನ ಹುಡುಕ್ತಾ ಇದೀಯ ಅಲ್ವಾ. ಪರಶುವೇದಿ ಅಂತ ಅಂದ್ರೆ ಅದೊಂದು ಅಪರೂಪದ ಕಲ್ಲು. ಅದನ್ನ ಉಪಯೋಗಿಸಿ ಏನನ್ನ ಅವರು ಸ್ಪರ್ಶಿಸ್ತಾರೋ, ಆ ಕಲ್ಲನ್ನ ಉಪಯೋಗಿಸಿ ಸ್ಪರ್ಶಿಸ್ತಾರೋ ಅದು ಚಿನ್ನ ಆಗ್ತಾ ಇರುತ್ತೆ. ಅಂತಹ ಅದ್ಭುತವಾದ ಅಪರೂಪದ ಕಲ್ಲು ಅದು. ಗುರುಗಳ ಹತ್ರ ಇರೋದು ಇವನಿಗೆ ಗೊತ್ತು, ಆ ಕಲ್ಲು ಅವನಿಗೆ ಬೇಕು. ಅದಕ್ಕೆ ಎಲ್ಲ ಕಡೆ ಹುಡುಕದೆ ಅಲ್ವಾ, ಆ ಅಟ್ಟು ಮೇಲೆ ಇರುವಂತಹ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹುಡುಕುದ್ಯಾ ಅಂತ. ಇಲ್ಲ ಅಂತಾನೆ. ಯಾಕೆ ಅಂತ ಕೇಳಿದಾಗ, ಅದು ಕಬ್ಬಿಣದ ಪೆಟ್ಟಿಗೆ ಆಗಿರೋದು ಕಾಣಿಸ್ತಾ ಇದೆ ಅಲ್ವಾ, ಅದ್ರೊಳಗಡೆ ಏನಾದ್ರೂ ಪರಶುವೇದಿ ಇದ್ದಿದ್ರೆ ಅದು ಈಗಾಗ್ಲೇ ಬಂಗಾರದ ಪೆಟ್ಟಿಗೆ ಆಗ್ತಾ ಇತ್ತಲ್ವಾ, ಅದು ಇನ್ನೂ ಕಬ್ಬಿಣದ ಪೆಟ್ಟಿಗೆಯಾಗೆ ಉಳಿದಿದೆ, ಖಚಿತವಾಗಿಯೂ ಅದರಲ್ಲಿ ಇಲ್ಲ ಅಂತ ಶಿಷ್ಯ ಹೇಳ್ತಾನೆ. ಅದನ್ನ ಕೆಳಗಿಳಿಸು ಅಂತ ಗುರುಗಳು ಶಿಷ್ಯನಿಗೆ ಹೇಳಿದಾಗ ಶಿಷ್ಯ ಆ ಕಬ್ಬಿಣದ ಪೆಟ್ಟಿಗೆಯನ್ನ ಇಳಿಸ್ತಾನೆ. ತೆಗಿ ಅಂತಾರೆ, ಆ ಪೆಟ್ಟಿಗೆಯನ್ನ ತೆಗಿತಾನೆ ಅವನು. ಪರಶುವೇದಿ ಒಂದು ಹಳೆ ಸೀರೆ, ಕಾಟನ್ ಸೀರೆಯಲ್ಲಿ ಮುಚ್ಚಿ ಇಟ್ಟಿರ್ತಾರೆ. ಅಂದ್ರೆ ಆ ಪೆಟ್ಟಿಗೆಗೂ ಆ ಪರಶುವೇದಿ ಕಲ್ಲಿಗೂ ಅಡ್ಡವಾಗಿ ಒಂದು ಬಟ್ಟೆ ಇರುತ್ತೆ. ಅವಾಗ ನಿನ್ಗೆ ಅರ್ಥ ಆಯ್ತಾ, ಈಗ ಪೆಟ್ಟಿಗೆಗೂ ಆ ಕಲ್ಲಿಗೂ ಅಡ್ಡ
ಬಟ್ಟೆ ಇದೆ. ಬಟ್ಟೆ ತೆಗೆದು ಬಿಟ್ರೆ ಆ ಒಂದು ಕಲ್ಲು ಅದನ್ನ ಸ್ಪರ್ಶಿಸಿ ಅದು ಬಂಗಾರ ಆಗುತ್ತೆ. ಹಾಗಾದ್ರೆ ನೋಡೋಣ ತಾಳು ಅಂತ ಅವನು ಆ ಹಳೆಯ ಬಟ್ಟೆಯನ್ನ ಆ ಪರಶುವೇದಿ ತೆಗೆದು ಬಿಟ್ಟು ಪಕ್ಕದಲ್ಲಿ ಹಾಕ್ತಾನೆ. ಸ್ಪರ್ಶಿಸಿದ್ರೆ ಆ ಬಂಗಾರ, ಆ ಕಬ್ಬಿಣದ ಪೆಟ್ಟಿಗೆ ಬಂಗಾರದ ಪೆಟ್ಟಿಗೆ ತಕ್ಷಣ ಆಗತ್ತೆ. ಸೊ ಗುರುಗಳು ಹೇಳ್ತಾರೆ, ನೋಡು, ಒಂದು ಗುರುಕುಲದಲ್ಲಿ ಅನೇಕ ಶಿಷ್ಯರಿರ್ತಾರೆ. ಗುರುಗಳು ಸ್ಪಿರಿಚುವಲ್ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಧ್ಯಾನದ ಬಗ್ಗೆ ಹೇಳ್ಕೊಡ್ತಾರೆ, ತಪಸ್ಸಿನ ಬಗ್ಗೆ, ಹಾಗೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ, ಹೇಗೆಲ್ಲ ನಾವು ಇರಬೇಕು, ಹೇಗೆಲ್ಲ ನಾವು ಇರಬಾರ್ದು, ಯಾವುದು ನಮ್ಮ ಆತ್ಮದ ಉನ್ನತಿಗೆ ಕಾರಣ, ಯಾವುದು ಶಾಶ್ವತವಾದ್ದು, ಯಾವುದು ಅಶಾಶ್ವತವಾದ್ದು ಅನ್ನೋ ವಿಷಯವನ್ನೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಕೆಲವು ಶಿಷ್ಯರಿಗೆ ಅದು ಅರ್ಥನೇ ಆಗೋದಿಲ್ಲ. ಎಷ್ಟೋ ವರ್ಷಗಳು ಅಲ್ಲೇ ಇರ್ತಾರೆ, ಕಲಿಬೇಕು ಅನ್ನೋ ಉದ್ದೇಶನೇ. ಕಲಿಯೋದಿಕ್ಕೆ ಅಡ್ಡ ಮಾಯೆ ಅಥವಾ ಅಹಂಕಾರ ಅಥವಾ ಅಜ್ಞಾನ ಅಡ್ಡ ಬರುತ್ತೆ ಅಂತ ಗುರುಗಳು ಅವನಿಗೆ ಹೇಳ್ತಾರೆ. ಹಾಗಾದ್ರೆ ನಾವು ಪೆಟ್ಟಿಗೆನೆ, ಆ ಪೆಟ್ಟಿಗೆ ಅನ್ನೋ ದೇಹದ ಪೆಟ್ಟಿಗೆಯಲ್ಲಿ ನಮ್ಮ ಆತ್ಮ ಇದೆ. ಆತ್ಮದ ಸದ್ಗುಣಗಳು ಆ ಪರಶುವೇದಿ ಅದು ಬಿಂಬಿಸ್ಬೇಕಾದ್ರೆ, ಪ್ರತಿಬಿಂಬಿಸ್ಬೇಕಾದ್ರೆ, ಅದರ ಶೈನ್ ಒಬ್ಬ ಮನುಷ್ಯನಿಗೆ ಅಥವಾ ಅವನ ಸುತ್ತಮುತ್ತ ಇರುವ ಮನುಷ್ಯರಿಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ಅದರಲ್ಲಿರುವ ಮಾಯೆ, ಅಜ್ಞಾನ, ಅಹಂಕಾರವನ್ನ ತೆಗಿಬೇಕು. ಎಷ್ಟೋ ಟ್ರೈನಿಂಗ್ ತಗೊಂಡ್ರು ಅಜ್ಞಾನದಿಂದ ಒರಿಜಿನಲ್ ಸಂಸ್ಕಾರಗಳು ಏನಿದೆ, ಪ್ರೀತಿ, ಶಾಂತಿ ಹಾಗೂ ಆನಂದ, ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಪ್ರೀತಿ, ಶಾಂತಿ ಹಾಗೂ ಆನಂದ ಅನ್ನೋ ಅಂತಹವು ನಮ್ಮ ಒರಿಜಿನಲ್ ಸಂಸ್ಕಾರಗಳು. ಅವು ಪ್ರತಿಬಿಂಬಿಸ್ಬೇಕು, ಎಲ್ಲರಿಗೂ ಕಾಣಬೇಕು ನಮ್ಮಲ್ಲಿ ಇದೆ ಅನ್ನೋದು. ಹಾಗಿದ್ರೆ ನಾವು ಮೊದಲು ಅಜ್ಞಾನವನ್ನ, ಅಹಂಕಾರವನ್ನ ತೊಲಗಿಸ್ಕೊಳ್ಬೇಕು, ಜ್ಞಾನ ಪಡಿತಾ ಇರ್ಬೇಕು, ಧ್ಯಾನ ಮಾಡ್ತಾ ಇರ್ಬೇಕು. ನಮ್ಮ ನಡೆ ನುಡಿಯಲ್ಲಿ, ನಮ್ಮ ಆಲೋಚನೆಯಲ್ಲಿ ಪ್ರೀತಿಯ ಕೊರತೆ ಇದೆಯಾ ಗಮನಿಸ್ಕೋಬೇಕು. ಅದೇ ಅವೇರ್ನೆಸ್. ಸೊ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಬಂದು ನಮ್ಗೆ ಹೇಗೆ ಇರುತ್ತೆ ಅಂದ್ರೆ, ಪ್ರೀತಿ ಪ್ರೀತಿ ಅಲ್ಲದೆ ಇರುವಂತಹದ್ದೆಲ್ಲ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್, ಆಲ್ಟ್ರೇಷನ್ ಆಗ್ಬಿಟ್ಟಿದೆ. ಒರಿಜಿನಲ್ ಕಾನ್ಶಿಯಸ್ನೆಸ್ ಪ್ರೀತಿ ಅಲ್ವಾ, ಒರಿಜಿನಲ್ ಕಾನ್ಶಿಯಸ್ನೆಸ್ ಶಾಂತಿ, ಒರಿಜಿನಲ್ ಕಾನ್ಶಿಯಸ್ನೆಸ್ ಆನಂದ. ಇವು ಅಲ್ಲದೆ, ಮೂರು ಅಲ್ಲದೆ ಇರೋದು. ಇವಾಗ ನನ್ನ ನಡೆ ನುಡಿಯಲ್ಲಿ ಪ್ರೀತಿಯ ಕೊರತೆ ಕಾಣಿಸಿದೆ, ಅಥವಾ ಶಾಂತಿಯ ಕೊರತೆ ಕಾಣಿಸಿದೆ, ಆನಂದದ ಕೊರತೆ ಕಾಣಿಸಿದೆ ಅಂದ್ರೆ ದರ್ ಇಸ್ ಆಲ್ಟರ್ಡ್ ಸ್ಟೇಟ್. ಅಂದ್ರೆ ಒರಿಜಿನಲ್ ಸ್ವಸ್ಥಿತಿಯ, ಆತ್ಮದ ಸ್ವಸ್ಥಿತಿಯ ಗುಣಗಳು ಬದಲಾವಣೆಯನ್ನ ಹೊಂದಿದೆ ಅಂತ ಅರ್ಥ. ಸೊ ನಾನು ಯಾವಾಗ್ಲೂ ಅವೇರ್ನೆಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅಂದ್ರೆ ಏನಿಲ್ಲ, ನನ್ನ ಆಲೋಚನೆಯಲ್ಲಿ ಪ್ರೀತಿ ಇದೆಯಾ, ನನ್ನ ಆಲೋಚನೆಯಲ್ಲಿ ಶಾಂತಿ ಇದೆಯಾ, ನನ್ನ ನಡೆನುಡಿಯಲ್ಲಿ ಪ್ರೀತಿ ಶಾಂತಿ ಇದೆಯಾ, ನಾನು ಯಾವಾಗ್ಲೂ ಬೇಷರತ್ತಾಗಿ ಆನಂದದಿಂದ ಇದೀನಾ, ನನ್ನ ಆಲೋಚನೆಯಲ್ಲಿ ಸಂತೋಷದಾಯಕವಾದ ವೈಬ್ರೇಷನ್, ಎನರ್ಜಿ ಇದೆಯಾ ಅನ್ನೋದನ್ನ ನಾನು ಗಮನಿಸ್ಬೇಕು. ಸೊ ಈ ಕಥೆ ಮೂಲಕ ನಮಗೆ ಗೊತ್ತಾಗಿರೋದೇನು ಅಂತ ಅಂದ್ರೆ, ನಾವು ಅವೇರ್ ಆಗಿ ಜಾಗೃತಾವಸ್ಥೆಯಲ್ಲಿ ಇರ್ಬೇಕು. ಬದಲಾವಣೆಯನ್ನು ಹೊಂದಿರುವಂತಹ ಗುಣಗಳನ್ನ ಗುರುತಿಸಿ ನಾವು ನಮ್ಮ ಸ್ವಸ್ಥಿತಿಗೆ ಬರಬೇಕು. ಸ್ವಸ್ಥಿತಿಯ ಗುಣಗಳು ಪ್ರೀತಿ, ಅಂದ್ರೆ ಆತ್ಮದ ಸ್ವಸ್ಥಿತಿಯ ಗುಣಗಳು, ಪ್ಯೂರ್ ಕ್ವಾಲಿಟೀಸ್, ಪ್ರೀತಿ, ಶಾಂತಿ, ಆನಂದ. ಶುದ್ಧವಾಗಿ ಇರ್ಬೇಕು. ಆವಾಗ್ಲೇ, ಇವಾಗ ಶುದ್ಧತೆ ಇಲ್ಲದೆ ಇದ್ದದಕ್ಕೆ ಕಲ್ತಿ ಆದ್ರೆ
ಆ ಪಾರಸ್ಮಣಿ ಅಥವಾ ಪರಶುವೇದಿ ಕಲ್ಲು ಹೇಗೆ ಮುಟ್ಟಿದ್ದೆಲ್ಲ ಬಂಗಾರ ಆಗೋದಿಲ್ವೋ ಹಾಗೆ ನೀನು ಎಲ್ಲ ಕಲ್ತಿದ್ಯಾ, ಅದನ್ನೆಲ್ಲ ರೇಡಿಯೇಟ್ ಮಾಡ್ಬೇಕು, ಅದರಿಂದ ನಿನ್ನ ಆತ್ಮೋನ್ನತಿ ಆಗ್ಬೇಕು, ಏನದು ಅಭಿವೃದ್ಧಿ ನೀನು ಗೊಳ್ಬೇಕು ಅಂತ ಅಂದ್ರೆ ಆ ಅಜ್ಞಾನದ ಪೊರೆಯನ್ನ ತೆಗೆದು ಹಾಕ್ಬೇಕು ಅನ್ನೋ ವಿಷಯವನ್ನ ಗುರುಗಳು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ. ಇವಾಗ ಶಾಂತಿ ಮತ್ತೆ ಆನಂದದ ಗುಣಗಳು ಇದೆ. ಶಾಂತಿ ಆನಂದ ಎರಡು ಜೊತೆ ಜೊತೆಗೆ ಹೋಗುತ್ತಂತೆ. ಎಲ್ಲಿ ಶಾಂತಿ ಇದೆಯೋ ಅಂದ್ರೆ ಪೀಸ್ ಇದೆಯೋ ಅಲ್ಲಿ ಹ್ಯಾಪಿನೆಸ್ ಖಚಿತವಾಗಿಯೂ ಇರುತ್ತೆ. ಎಲ್ಲಿ ಆನಂದ ಇದೆಯೋ ಅಲ್ಲಿ ಪ್ರಶಾಂತತೆ ಖಚಿತವಾಗಿಯೂ ಇರುತ್ತೆ ಅಂತ ಅವರು ಹೇಳ್ತಾರೆ. ಸೊ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಶಾಂತಿ ಇದೆ ಅಂದ್ರೆ ಖಚಿತವಾಗಿಯೂ ಆನಂದ ಇದೆ, ಆನಂದ ಅಲ್ಲಿದೆ ಅಂತ ಅಂದ್ರೆ ಶಾಂತಿಯಲ್ಲಿ ಖಚಿತವಾಗಿಯೂ ಇದೆ. ಓಕೆ, ಸೊ ಈ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ತಾಯಿ ಮಗುವನ್ನ ಸ್ಪರ್ಶಿಸಿ ಮುದ್ದಾಡುತ್ತೆ ಅಲ್ವಾ. ತಾಯಿ ಸ್ಪರ್ಶದಲ್ಲಿ ಏನಿರುತ್ತೆ? ಅನ್ಕಂಡೀಷನಲ್ ಲವ್ ಮತ್ತೆ ಅಕ್ಸೆಪ್ಟೆನ್ಸ್ ಇರುತ್ತೆ. ಆ ಮಗು ಹೇಸಿಗೆ ಮಾಡಿರ್ಲಿ, ಸುಸು ಮಾಡಿರ್ಲಿ, ಟಾಯ್ಲೆಟ್ ಮಾಡಿರ್ಲಿ, ಅದು ಚಿಚ್ಚಿ ವಾಸನೆ ಅನ್ಕೊಳಲ್ಲ ಅಲ್ವಾ. ತಾಯಿ ಆದವಳು ಏನ್ ಮಾಡ್ತಾಳೆ? ಸೋ ಮಚ್ ಆಫ್ ಅನ್ಕಂಡೀಷನಲ್ ಲವ್. ಅವಳು ಊಟ ಮಾಡ್ತಾ ಇರೋದನ್ನ ಬಿಟ್ಟು ಮಗುವನ್ನ ನೋಡ್ಕೊಳ್ತಾಳೆ, ಕ್ಲೀನ್ ಮಾಡ್ತಾಳೆ, ಸ್ಪರ್ಶಿಸ್ತಾಳೆ, ಮುದ್ದಾಡ್ತಾಳೆ ಅಲ್ವಾ. ಸೊ ಅದು ನ್ಯಾಚುರಲ್ ಸ್ಟೇಟ್ ಅಥವಾ ನ್ಯಾಚುರಲ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳೋದು. ಆತ್ಮದ ಸ್ವಸ್ಥಿತಿಯ ಗುಣ ಅಲ್ಲಿ ಕಾಣಿಸುತ್ತೆ ನಮಗೆ. ಮನುಷ್ಯ ಇಬ್ರು ಮನುಷ್ಯರೇ ಅಲ್ವಾ, ಒಂದ್ ಮಗು ತಾಯಿ ಇಬ್ರು ಮನುಷ್ಯರೇ. ಅಲ್ಲಿ ದೇರ್ ಈಸ್ ಅನ್ಕಂಡೀಷನಲ್ ಲವ್ ಅಂಡ್ ಅಕ್ಸೆಪ್ಟೆನ್ಸ್. ಅಂದ್ರೆ ಬೇಷರತ್ತಿನ ಷರತ್ತು ಇಲ್ಲದೆ ಇರುವಂತಹ, ಕಂಡೀಷನ್ಸೇ ಇಲ್ಲದೆ ಇರುವಂತಹ ಪ್ರೀತಿ ಮತ್ತೆ ಸ್ವೀಕಾರ, ಸ್ವೀಕೃತಿ ಭಾವನೆ ಕಾಣಿಸುತ್ತೆ. ಹಾಗೆ ಆ ಮಗು ತಾಯಿಯ ಒಂದು ಆಲಿಂಗನದಲ್ಲಿ ಅಥವಾ ಸುಮ್ಮನೆ ಇರ್ಲಿ, ಮಗು ಮಲಗಿರ್ಲಿ, ಎಷ್ಟ್ ಚೆನ್ನಾಗಿ ನಗುತ್ತೆ. ಓಕೆ, ಅದಕ್ಕೇನು ಕಂಡೀಷನ್ಸ್ ಬೇಕಾಗಿಲ್ಲ. ಆ ಹಸುಗೂಸಿನ ಮಂದಹಾಸದಲ್ಲಿಯೂ ಕೂಡ ನಾವು ಶಾಂತಿಯನ್ನ ಕಾಣಬಹುದು, ಮತ್ತೆ ಅಲ್ಲೂ ಸಹ ಆನಂದವನ್ನ ನಾವು ಕಾಣಬಹುದು. ದಟ್ ಈಸ್ ನ್ಯಾಚುರಲ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಗುರುಗಳು ಹೇಳ್ತಾರೆ. ಅಂದ್ರೆ ಈ ತಾಯಿ ಪ್ರಯತ್ನ ಪೂರ್ವಕವಾಗಿ ಪ್ರೀತಿಸ್ತಾ ಇಲ್ಲ, ಮಗು ಪ್ರಯತ್ನ ಪೂರ್ವಕವಾಗಿ ನಗ್ತಾ ಇಲ್ಲ. ದೇ ಆರ್ ಇನ್ ದೇರ್ ಪ್ಲೇಸಸ್ ಒರಿಜಿನಲ್, ನೈಸರ್ಗಿಕವಾಗಿ ಬಂದಿರುವಂತಹ ಪ್ರೀತಿ, ಶಾಂತಿ ಇದು. ಅದೇ ತಾಯಿ ಇನ್ನೊಬ್ಬರ ಮಕ್ಕಳನ್ನ ಪ್ರೀತಿಸ್ಬೇಕು ಅಂದ್ರೆ ಅವಳಲ್ಲಿ ಪ್ರಯತ್ನ ಮಾಡ್ಬೇಕು. ಎಲ್ಲಿ ಪ್ರಯತ್ನ ಇರುತ್ತೋ, ಎಫರ್ಟ್ ಮಾಡ್ತೀವೋ, ಅದು ಅನ್ಕಂಡೀಷನಲ್ ಲವ್ ಮತ್ತೆ ಅಕ್ಸೆಪ್ಟೆನ್ಸ್ ಅಲ್ಲ, ಅದೇ ಆಲ್ಟರ್ಡ್ ಸ್ಟೇಟ್ ಅಂತ ಗುರುಗಳು ಹೇಳ್ತಾರೆ. ಸೊ ಇನ್ನೊಬ್ರು ಸಂತೋಷವಾಗಿ ಇರ್ಬೇಕು ಅಂದ್ರೆ ನಾನು ಇದನ್ನ ಮಾಡ್ಬೇಕು ಅಂತ ತಿಳ್ಕೊಂಡು ನಾನು ಮಾಡ್ತೀನಲ್ಲ, ಅಲ್ಲಿ ನಾನು ನನ್ನ ಸ್ವಸ್ಥಿತಿಯಿಂದ ಕದಲ್ಬಿಟ್ಟಿರ್ತೀನಿ. ನೀನಾಗಿ ಇರು, ನೀನಾಗಿ ನೀನು ಏನು ಕೊಡಬಲ್ಲೆ ಅದನ್ನ ಕೊಡು. ನಿನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರಲ್ಲೂ ಅದೇ ಭಾವನೆಯನ್ನ ನೀನು ಕ್ಯಾರಿ ಮಾಡ್ತೀಯಾ ಅಂತ ಅನ್ಕೋ. ಅಲ್ಲಿ ಪ್ರಯತ್ನ ಇರಬಾರ್ದು, ಎಫರ್ಟ್ಸ್ ಇರಬಾರ್ದು. ಎಫರ್ಟ್ಸ್ ಟು ಮೇಕ್ ದ ಅದರ್ ಪರ್ಸನ್ ಹ್ಯಾಪಿ, ಯು ಡೂ ಸಮಥಿಂಗ್. ನೀವು ಏನೋ ಒಂದು ಮಾಡ್ಬೇಕಾಗತ್ತೆ, ಕೆಲಸ ಮಾಡ್ಬೇಕಾಗತ್ತೆ. ಆ ಕೆಲಸದಲ್ಲಿ ಇನ್ನೊಬ್ರು ಖುಷಿ ಕಾಣ್ಬೇಕು ಅಂತ ನೀವು ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಲ್ಲಿ ಆಲ್ಟ್ರೇಷನ್ ಆಗ್ಬಿಟ್ಟಿರುತ್ತೆ. ಅದು ನ್ಯಾಚುರಲ್ ಸ್ಟೇಟ್ ಆಫ್ ಬೀಯಿಂಗ್ ಅಲ್ಲ ಅಂತ ಅವರು ಹೇಳ್ತಾರೆ. ಸೊ ನಾವು ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ನಾನು ನನ್ನನ್ನ ಪ್ರಶ್ನೆ ಮಾಡ್ಬೇಕು, ನಾನು ಡೂಯಿಂಗ್ ಅಲ್ಲಿ ಇದೀನಾ ಅಥವಾ ಬೀಯಿಂಗ್ ಅಲ್ಲಿ ಇದೀನಾ? ಬೀಯಿಂಗ್ ಅಲ್ಲಿ ಇದ್ರೆ ನೀವೇನು ಪ್ರಯತ್ನ ಮಾಡ್ಬೇಕಾಗೇ ಇಲ್ಲ. ಯುವರ್ ವೈಬ್ರೇಷನ್, ಯುವರ್ ಸ್ಟೇಟ್ ಆಫ್ ಎನರ್ಜಿ, ಯುವರ್ ಸ್ಟೇಟ್ ಆಫ್ ಬೀಯಿಂಗ್ ಈಸ್
ಶೋನ್ ಆಸ್ ಪ್ಯೂರ್ ಲವ್, ಪೀಸ್ ಅಂಡ್ ಹ್ಯಾಪಿನೆಸ್. ನೀವು ಪ್ರಯತ್ನ ಮಾಡದೆ ನಿಮ್ಮ ಒರಿಜಿನಲ್ ಸ್ಥಿತಿಯಲ್ಲಿ ನೀವಿದ್ದೀರಾ ಅಂತ ಅಂದಾಗ ನಿಮ್ಮ ಚೈತನ್ಯ ಶಕ್ತಿಯಲ್ಲಿ ಇರುವ ಶುದ್ಧವಾದ ಪ್ರೀತಿ, ಆನಂದ, ಶಾಂತಿ ಹೊರಸೂಸ್ತಾ ಇರುತ್ತೆ. ಏನ್ ಟ್ರೈ ಮಾಡ್ಬೇಕಾಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಮನೆಗೆ ಯಾರೋ ಬರ್ತಾರೆ ಅಂತ ಅನ್ಕೊಳ್ಳಿ, ಮನೆಯೆಲ್ಲ ನೀಟಾಗಿ ಮಾಡಿರ್ತೀರ, ಸುಸ್ತಾಗ್ಬಿಟ್ಟಿರುತ್ತೆ, ಅಡ್ಗೆ ಮಾಡ್ಬಿಟ್ಟಿರ, ಸುಸ್ತಾಗ್ಬಿಟ್ಟಿರುತ್ತೆ. ಅವ್ರು ಬಂದಾಗ ಅವ್ರನ್ನ ಅಟೆಂಡ್ ಮಾಡಕ್ಕೂ ಶಕ್ತಿ ಇಲ್ಲ. ಬಿಕಾಸ್ ನೀವ್ ಎಲ್ಲಿ ಅಲ್ಲಿ ಆಲ್ಟ್ರೇಷನ್ ಆಗ್ಬಿಟ್ಟಿದೆ, ಆಲ್ಟರ್ಡ್ ಸ್ಟೇಟ್ ಆಗ್ಬಿಟ್ಟಿದೆ. ಅವ್ರು ಇಲ್ಲಿ ಕ್ಲೀನ್ ಇಲ್ಲ ಅನ್ಕೊಂಡ್ರೆ, ಅವ್ರು ಅಲ್ಲಿ ಕ್ಲೀನ್ ಇಲ್ಲ ಅನ್ಕೊಂಡ್ರೆ, ರುಚಿಯಾಗಿಲ್ಲ ಅಂತ ಅನ್ಕೊಂಡ್ರೆ, ಸೊ ಅವ್ರಿಗೆ ಏನು ಮಾಡಿದ್ರೆ ಅವರು ಖುಷಿಯಾಗಿರ್ತಾರೆ ಅನ್ನೋ ಪ್ರಯತ್ನನೇ ಇಲ್ಲಿ 100% ಆಗ್ಬಿಟ್ಟಿದೆ. ಸೊ ದೇರ್ ಇಸ್ ನಾಟ್ ಇವನ್ 1% ಆಫ್ ಅವ್ರು ಬರ್ತಾ ಇದಾರಲ್ಲ, ಅತಿಥಿಗಳಲ್ವಾ, ಅವ್ರನ್ನ ಖುಷಿಯಾಗಿ ಕಾಣೋಣ ಅಂತ ಇಲ್ಲದೆ ಅವ್ರು ಯಾವಾಗ ಎದ್ದೋಗ್ತಾರೋ, ಸೊ ದಟ್ ಐ ಕ್ಯಾನ್ ರಿಲ್ಯಾಕ್ಸ್. ಬಿಕಾಸ್ ನೀವಿಲ್ಲಿ ಫುಲ್ ಎಫರ್ಟ್ಸ್ ಹಾಕಿದ್ದೀರಾ, ವಿನಃ ನಿಮ್ಮ ಒರಿಜಿನಲ್ ಸ್ಟೇಟ್ ಅಲ್ಲಿ ಇಲ್ಲ. ಅದೇ ನೀವು ಒಂದೇ ಒಂದು ಖಾದ್ಯ ಮಾಡಿ, ಚಿಕ್ಕದಾಗಿ ಒಂದು ಉಪ್ಪಿಟ್ಟೆ ಮಾಡಿ, ಓಕೆ, ಅದನ್ನ ನೀವು ಮನಸ್ತೃಪ್ತಿಯಿಂದ, ಪ್ರೀತಿಯಿಂದ, ರಿಲ್ಯಾಕ್ಸ್ಡ್ ಆಗಿ ಅವ್ರಿಗೆ ಕೊಡಿ. ನಿಮ್ಮ ಆ ವೈಬ್ರೇಷನ್ ಅವ್ರಿಗೆ ಕಾಣಿಸುತ್ತೆ. ಗಾಬರಿ ಆದ್ರಿ ಅಂತ ಅನ್ಕೊಳ್ಳಿ, ನಾನು ಸಡನ್ ಆಗಿ ಬಂದ್ಬಿಟ್ರು, ನಾನು ಏನು ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಇದು ಕಾಮನ್, ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ತೀರಿ ಅಂತ ಅನ್ಕೊಳ್ಳಿ. ಅಲ್ಲಿ ನೀವು ಏನೋ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಏನೋ ಮಾಡೋಕೆ ಹೋಗೋ ಒಂದು ಪ್ರಯತ್ನದಲ್ಲಿ ನೀವು ನಿಮ್ಮ ಸ್ವಸ್ಥಿತಿಯ ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಟ್ಟಿರ್ತೀರಾ. ಸೊ ಬಿ ವಾಟ್ ಯು ಆರ್. ಎಲ್ಲಿದ್ದೀರೋ ಅಲ್ಲಿಂದನೇ ನೀವು ನಿಮ್ಮ ಪ್ರೀತಿಯನ್ನ ಹೊರಸೂಸಿ, ಪರವಾಗಿಲ್ಲ. ವಾಟ್ ಎವರ್ ಯು ಕ್ಯಾನ್ ಡೂ. ಅಟ್ ಲೀಸ್ಟ್ ನೀವು ಏನೂ ಮಾಡೋದಕ್ಕೆ ಆಗೋದಿಲ್ಲ, ಕೂರ್ಸಿ ಒಂದೆರಡು ಮಾತುಗಳನ್ನ ಪ್ರೀತಿಯಿಂದ ಮಾತಾಡ್ಸಿ ಕಳಿಸಿ, ಅವ್ರ ಮನಸ್ಸಿಗೆ ಎಷ್ಟೋ ತೃಪ್ತಿ ಆಗುತ್ತೆ. ಆದ್ರೆ ನೀವು ಗಾಬರಿಯಾಗಿ ಮಾಡಿ, ನೀವು ಎಷ್ಟೋ ಖಾದ್ಯಗಳನ್ನ ಮಾಡಿ ಮನೆ ನೀಟ್ ಮಾಡ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ಅವ್ರಿಗೆ ಬಡ್ಸೋವಾಗ ಗಜಿಬಿಜಿ ಆಗಿ ಅವ್ರನ್ನ ಸರಿಯಾಗಿ ಮಾತಾಡ್ಸೋದಕ್ಕೆ ಆಗದೆ ಅಲ್ಲಿ ಆರ್ಟಿಫಿಷಿಯಲ್ ಆಗಿ ಇರುತ್ತೆ. ಇದೆಲ್ಲ ಮಾಡಬಾರ್ದು ಅಂತ ನಾನು ಏನ್ ಹೇಳ್ತಾ ಇಲ್ಲ, ಇದನ್ನ ಸ್ಲೋ ಆಗೇ ಮಾಡಿ, ಬೀಯಿಂಗ್ ಅಲ್ಲಿ ಇದ್ದು ಮಾಡಿ. ಡೂಯಿಂಗ್ ಅಂದ್ರೆ ಇನ್ನೊಬ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಅಲ್ದೆ, ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆಲೋಚನೆ ಇದ್ದಾಗ ಅಲ್ಲಿ ಶುದ್ಧತೆ ಇರುತ್ತೆ. ಆವಾಗ ನ್ಯಾಚುರಲ್ ಆಗಿ ಪ್ರೀತಿ, ಶಾಂತಿ, ಆನಂದ ಎಕ್ಸ್ಯೂಡ್ ಆಗುತ್ತೆ. ಸೊ ನಮ್ಮ ಪರ್ಪಸ್ ಆಫ್ ಲಿವಿಂಗ್ ಬಂದು ನಾವು ಯಾವಾಗ್ಲೂ ಒರಿಜಿನಲ್ ಸ್ಟೇಟ್ ಅಲ್ಲಿ ಇರ್ಬೇಕು. ಓಕೆ, ನಮ್ಮ ಈ ಜೀವನದ ಉದ್ದೇಶ ಯಾವಾಗ್ಲೂ ನಾವು ನ್ಯಾಚುರಲ್ ಸ್ಟೇಟ್ ಅಲ್ಲೇ ಇರ್ಬೇಕು, ನಾವು ಅವೇರ್ ಆಗೇ ಇರ್ಬೇಕು. ಅದನ್ನ ಗುರುಗಳು ಹೇಳ್ತಾರೆ. ಸೊ ಇವೇ ನನ್ನ ನ್ಯಾಚುರಲ್ ಸಂಸ್ಕಾರಗಳು, ಪ್ರೀತಿ, ಶಾಂತಿ ಮತ್ತೆ ಆನಂದ. ಯಾವಾಗ್ಲೂ ಚೆಕ್ ಮಾಡ್ಕೊಳ್ತಾ ಇರ್ಬೇಕು ಎವ್ರಿ ಮೂಮೆಂಟ್. ನಾನು ಇವಾಗ ಧ್ಯಾನಕ್ಕೆ ಬಂದು 20-30 ವರ್ಷಗಳಾಯ್ತು, ಧ್ಯಾನ ಕುತ್ಕೊಂಡ್ ಮಾಡ್ತಾ ಇದ್ದೀನಿ, 1 hour ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಧ್ಯಾನ ಆಗುತ್ತೆ, ಆ ಶಾಂತಿಯ ಅಭ್ಯಾಸ ಆಗುತ್ತೆ. ಆದ್ರೆ 23 ಗಂಟೆಗಳ ಕಾಲ ಏನೋ ಮಾಡೋ ಪ್ರಯತ್ನ, ಅಲ್ಲಿ ನೀವು ತೆಗೆದುಕೊಂಡ ಶಾಂತಿ ಮತ್ತೆ ಆನಂದ ಇಲ್ಲಿ ಕಳ್ಕೊಳ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಸೊ ಆಧ್ಯಾತ್ಮಿಕತೆಯ ಉದ್ದೇಶನೇ ನೀವು 24 hours ಆನಂದವಾಗಿ ಇರ್ಬೇಕು. 24 hours 24 ಗಂಟೆನೂ ನೀವು ಶಾಂತಿಯಿಂದ ಇರ್ಬೇಕು, ಪ್ರೀತಿಯನ್ನ ಹೊರಸೂಸ್ಬೇಕು. ದಿಸ್ ಈಸ್ ದ ಪರ್ಪಸ್ ಆಫ್ ಸ್ಪಿರಿಚುವಾಲಿಟಿ. ಇದೇ ಆಧ್ಯಾತ್ಮಿಕತೆಯ ಮುಖ್ಯ ಲಕ್ಷಣ. ಯಾರು ಆಧ್ಯಾತ್ಮಿಕತೆಯಲ್ಲಿ ಇದಾರೋ ಅವರ ಮುಖ್ಯ ಲಕ್ಷಣಗಳು ಇವು. ಇವನ್ ನೀವೇನು ಧ್ಯಾನ ಮಾಡ್ಬೇಡಿ, ನೀವೇನು ಸ್ಪಿರಿಚುವಾಲಿಟಿಯ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದ್ಲೇಬೇಡಿ, ಮಹಾಯಜ್ಞಗಳನ್ನ ನೀವು ಅಟೆಂಡ್ ಮಾಡ್ಲೇಬೇಡಿ. ಬಟ್ ಆರ್ ಯು ಇನ್ ಎ ಸ್ಟೇಟ್ ಆಫ್ ಪೀಸ್, ಲವ್ ಅಂಡ್ ಹ್ಯಾಪಿನೆಸ್? ಈ ಸ್ಥಿತಿಯಲ್ಲಿ, ಸ್ವಸ್ಥಿತಿಯಲ್ಲಿ ಸದಾ ಇದ್ದೀರಾ? then you are the king, you are the dawn of
ಸ್ಪಿರಿಚುವಲ್ ವರ್ಲ್ಡ್ ಅನ್ನೋ ವಿಷಯವನ್ನ ಅವರು ಹೇಳ್ತಾರೆ. ಸೊ ಈ ಹ್ಯಾಕಥಾನ್ ಪ್ರಪಂಚದಲ್ಲಿ ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ನಮ್ಮ ಸುತ್ತೂ ನಮಗೆ ನಮ್ಮನ್ನ ಸ್ವಸ್ಥಿತಿಯಲ್ಲಿ ಇಡದೇ ಇರುವಂತಹ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀವಿ. ಆಲೋಚನೆಗಳು ಅಂತಹ ವೈಬ್ರೇಷನ್ಸ್ ಎಲ್ಲ ಇದೆ. ಅದರಲ್ಲಿ ನೀವು ಜಾಗೃತಿಯಿಂದ ಇದ್ದು ಸದಾ ಹೀಗೆ ಇರ್ತೀರಾ ಅಂತ ಅಂದ್ರೆ ನೀವು ನಿಮ್ಮ ಆತ್ಮೋನ್ನತಿ ಆಗಿದೆ ಅಂತಾನೆ ಅರ್ಥ. ಅಥವಾ ಧ್ಯಾನಕ್ಕೆ ಬಂದು ಕೂತ್ಕೊಂಡು ಇನ್ನೂ ಭಯವನ್ನ ನೀವು ಪಡ್ತಾ ಇದ್ದೀರಾ ಅಂದ್ರೆ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಫಿಯರ್ ಸ್ಟಿಲ್, ನಿಮ್ಗೆ ಇನ್ನೂ ಭಯ ಆಗ್ತಾ ಇದೆ ಅಂದ್ರೆ ನಾವು ಏನು ಕಲ್ತಿಲ್ಲ ಅಂತಾನೆ ಅರ್ಥ. ಬಿಕಾಸ್ ಫಿಯರ್, ಕನ್ಫ್ಯೂಷನ್, ಇರಿಟೇಷನ್, ಫ್ರಸ್ಟ್ರೇಷನ್, ಆಂಗರ್, ಕೋಪ, ಜೀವನದ ಮೇಲೆ ನಿರಾಸಕ್ತಿ, ಭಯ, ಹಾಗೆ ಕಸಿವಿಸಿ ಆಗೋದು, ಆತಂಕಗಳಿಗೆ ಒಳಗಾಗೋದು, ಹೀಗಾಗ್ಬಿಟ್ರೆ ಏನಾಗುತ್ತೆ, ಹಾಗಾಗ್ಬಿಟ್ರೆ ಏನಾಗುತ್ತೆ ಅಂತ ಇನ್ನೂ ಅಂತಹ ಆಲೋಚನೆಗಳು ಇವೆ. ಇವೆಲ್ಲ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಅಂದ್ರೆ ಸ್ವಸ್ಥಿತಿಯಿಂದ ಬದಲಾವಣೆಯನ್ನು ಹೊಂದಿರುವಂತಹ ಚೈತನ್ಯ ಶಕ್ತಿ. ದೆನ್ ನೋ ಯೂಸ್ ಅಂತ ಗುರುಗಳು ಹೇಳ್ತಾರೆ. ಸೊ ಇವಾಗ ನನ್ನ ನಕ್ಷತ್ರ ಇದು, ನನ್ನ ನಕ್ಷತ್ರ ಆರಿದ್ರ, ನನ್ನ ನಕ್ಷತ್ರ ಹುಬ್ಬ, ಅದು ಇದು ಅಂತ ಹೇಳ್ತೇವೆ. ಟಾರಸ್ ನಾನು, ಲಿಯೋ ನಾನು. ಈ ಒಂದು ಜೋಡಿಯಾಕ್ ಸೈನ್ ಅಲ್ಲಿ ಅಥವಾ ಈ ನಕ್ಷತ್ರದಲ್ಲಿ ಹುಟ್ಟಿದವ್ರ ಗುಣ ಹೀಗೆ ಅಂತ ನಿರ್ದಿಷ್ಟಗೊಳಿಸ್ಕೊಂಡ್ಬಿಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ನೋ ಅಂತ ಗುರುಗಳು ಹೇಳ್ತಾರೆ. ಈ ನಕ್ಷತ್ರಕ್ಕೆ ಸೇರಿದವರ ಗುಣಗಳು ಇದು, ಆ ನಕ್ಷತ್ರಕ್ಕೆ ಸೇರಿದವರ ಗುಣಗಳು ಅದು, ಅಥವಾ ಈ ದಿನ ಹುಟ್ಟಿದ್ರೆ ಇದು, ಈ ದಿನ ಹುಟ್ಟಿದ್ರೆ ಅದೃಷ್ಟ, ಈ ದಿನ ಹುಟ್ಟಿದ್ರೆ ದುರಾದೃಷ್ಟ ಅಂತ ಅನ್ಕೊಂಡಿದ್ರೆ ಅದು ಶುದ್ಧ ಅಪ್ಪಟ ಸುಳ್ಳು ಅಂತ ಗುರುಗಳು ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಒಂದು ಆತ್ಮದ ಲಕ್ಷಣಗಳು, ಯಾವುದೇ ಆತ್ಮದ ಲಕ್ಷಣಗಳು ಇವೆ. ಪ್ರೀತಿ, ಶಾಂತಿ, ಆನಂದ ಅಷ್ಟೇ, ಬೇರೆ ಏನೂ ಅಲ್ವೇ ಅಲ್ಲ. ಹೀಗೆ ಹೇಳ್ತಾ ಗುರುಗಳು ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ 5 ತರಹದ ಸಂಸ್ಕಾರಗಳು ಇರುತ್ತೆ. ಅವು ಯಾವುವು ಅಂದ್ರೆ, ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಮಗು, ಅಲ್ಲಿ ಬಂದು ಆ ಗರ್ಭದಲ್ಲಿ ಸೇರಿರುವ ಆತ್ಮದ ಮೇಲೆ ತಂದೆ ತಾಯಿಯ, ಅಥವಾ ಅದೊಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದೆ ಅಂತ ಅನ್ಕೊಳ್ಳಿ, ತಾಯಿಯ ಪ್ರಭಾವ ಹೆಚ್ಚು ಆ ಸೋಲ್ ಮೇಲೆ ಇರುತ್ತೆ. ಹಾಗಾಗಿ ಅದು ಒರಿಜಿನಲ್ ಒಂದು ಸ್ವಸ್ಥಿತಿಯಿಂದ ಇಲ್ಲಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಇವಾಗ ತಾಯಿ ಒಂದು ಒಳ್ಳೆ ಗುಣವತಿ ಆಗಿರ್ತಾಳೆ ಅನ್ಕೊಳ್ಳಿ, ಆ ಗುಣದ ಪ್ರಭಾವ ಮಗು ಮೇಲೆ ಇರುತ್ತೆ. ಅಥವಾ ಅವಳಿಗೆ ದುರ್ಗುಣಗಳು ಇದೆ ಅಂತ ಅನ್ಕೊಳ್ಳಿ, ಆ ತಂದೆ ತಾಯಿಯ ಗುಣದ ಪ್ರಭಾವ ಆ ಮಗುಗೆ ಬಂದಿರುತ್ತೆ. ಸೊ ಹೀಗೆ ಅಕ್ವೈರ್ ಅಂದ್ರೆ ಬದಲಾವಣೆ ಹೊಂದುತ್ತೆ ಆ ಮಗು. ಎರಡನೇದು ಏನು ಅಂದ್ರೆ, ಅದು ಯಾವ ಪರಿಸರದಲ್ಲಿ ಹುಟ್ಟಿರುತ್ತೆ, ನೆರೆಹೊರೆ ಅವರು ಯಾರು, ಯಾವ ಸ್ಕೂಲ್ಗೆ ಹೋಗುತ್ತೆ, ಫ್ರೆಂಡ್ಸ್, ಮತ್ತೆ ಯಾವ ದೇಶಕ್ಕೆ ಸೇರಿರುವಂತಹದ್ದು, ಯಾವ ಪಂಗಡಕ್ಕೆ, ಯಾವ ಜಾತಿಯಲ್ಲಿ ಅದು ಹುಟ್ಟಿರುತ್ತೆ. ಇವಾಗ ಜಾತಿಯಲ್ಲಿ ಆಚಾರ ವಿಚಾರಗಳು ಇರುತ್ತೆ, ಅದರ ಪ್ರಭಾವ ಆ ಮಗು ಮೇಲೆ ಇರುತ್ತೆ. ಒಂದು ದೇಶ, ಇವಾಗ ಭಾರತ ದೇಶ, ಅಮೆರಿಕ ದೇಶ ಬೇರೆ ಬೇರೆ ಅಲ್ವಾ, ಅಲ್ಲಿಯ ವಾತಾವರಣ ಬೇರೆ, ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ಸ್ ಬೇರೆ, ಆಚಾರ ವಿಚಾರಗಳು ಪದ್ಧತಿ ಎಲ್ಲ ಬೇರೆ. ಮಗುವಿನ ಮೇಲೆ ಆ ದೇಶದ ಒಂದು ಪದ್ಧತಿಯ ಒಂದು ಪ್ರಭಾವನೂ ಆಗಿರುತ್ತೆ. ಸೊ ಇದು ಎರಡನೆಯ ಸಂಸ್ಕಾರ, ಸೆಟ್ ಆಫ್ ಸಂಸ್ಕಾರಸ್. ಪರ್ಸನಲ್ ಟ್ರೇಟ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಸಂಸ್ಕಾರಗಳನ್ನ ತಂದೆ ತಾಯಿಯಿಂದ ಪಡೆದಿರುವಂತಹ ಒಂದು ಸೆಟ್ ಇರುತ್ತೆ. ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಹುಟ್ಟಿದೆ, ಪರಿಸರದ, ಸ್ಕೂಲ್ನ, ನೆರೆಹೊರೆಯ, ದೇಶದ, ಜಾತಿಯ, ಪಂಗಡದ, ಅದರ ಒಂದು ಸೆಟ್ ಆಫ್ ಸಂಸ್ಕಾರಗಳು ಇರುತ್ತೆ. ಮೂರನೇದು, ಈಗ ಮಾತ್ರನೇ ಅಲ್ವಾ ಆ ಮಗುವಿನ ಜರ್ನಿ, ಸೋಲ್ ಜರ್ನಿ, ಅನೇಕ ಜನ್ಮಗಳ ಒಂದು ಇಂಪ್ರೆಷನ್ ಇದ್ದೇ ಇರುತ್ತೆ. ಇವಾಗ ಒಂದು CD ಪ್ಲೇಯರ್ ಅಲ್ಲಿ ಹಾಕಿದ್ಮೇಲೆ ಆ CD ಯಲ್ಲಿ ಏನೇನು ಹಾಡುಗಳಿದೆ ಗೊತ್ತಾಗುತ್ತೆ.
ಸೊ ಒಂದ್ ಮಗು MT CD ಅಲ್ವೇ ಅಲ್ಲ, ಯಾವ ಮಗುವೇ ಆಗ್ಲಿ ಅದು MT CD ಅಲ್ಲ. ಹೊಚ್ಚ ಹಸು ಮಗು ಅಲ್ಲ, ಮಗುವಿನ ದೇಹ ಹೊಸದು, ಆದ್ರೆ ಆತ್ಮ ಹಳೇದು. ಸೊ ಹಿಂದಿನ ಜನ್ಮಗಳ ಸಂಸ್ಕಾರಗಳ ಪ್ರಭಾವ ಇದ್ದೇ ಇರುತ್ತೆ ಆ ಆತ್ಮದ ಮೇಲೆ. ಅಂದ್ರೆ ಅದ್ ಯಾವ ಜನ್ಮದಲ್ಲಿ ಒಂದು ಹೆಣ್ಣಾಗಿರ್ಬಹುದು, ಹೆಣ್ಣು ಹಾಗೆ ಹುಟ್ಟಿದ್ರೆ ಅದರ ಸಂಸ್ಕಾರಗಳ ಮುದ್ರಣ ಆ ಆತ್ಮದ ಮೇಲೆ ಆಗಿರುತ್ತೆ. ಗಂಡಾಗಿ ಹುಟ್ಟಿರ್ಬಹುದು, ಒಂದು ದೊಡ್ಡ ರಾಜನ ಮಗುವಾಗಿ ಹುಟ್ಟಿರಬಹುದು, ಅಥವಾ ಕೆಲಸದವರ ಮನೆಯಲ್ಲಿ ಹುಟ್ಟಿರಬಹುದು. ಹೀಗೆ ಅನೇಕ ಜನ್ಮಗಳ ಪಯಣದಲ್ಲಿ ಅದು ಸಾಗಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಪಾಸ್ಟ್ ಸಂಸ್ಕಾರ ಇರುತ್ತೆ, ಗತ ಜನ್ಮಗಳ ಸಂಸ್ಕಾರ ಇರುತ್ತೆ. ಇದು 3ನೇ ಸೆಟ್. 4ನೇ ಸೆಟ್ ಆಫ್ ಸಂಸ್ಕಾರ ಏನು ಅಂತ ಅಂದ್ರೆ ಸಂಕಲ್ಪ ಶಕ್ತಿ, ವಿಲ್ ಪವರ್. ಓಕೆ, ಈ ಹಳೆಯ ಜನ್ಮಗಳ ಸಂಸ್ಕಾರಗಳು ನನ್ನ ಕಂಟ್ರೋಲ್ ಅಲ್ಲಿ ಇರಲ್ಲ. ತಂದೆ ತಾಯಿಯಿಂದ ಪಡೆದ ಒಂದು ಸಂಸ್ಕಾರದ ಬದಲಾವಣೆ ಏನು ಕಷ್ಟ ಆಗ್ಬಹುದು, ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಓಕೆ, ಹಾಗೆ ದೇಶದ ಅಥವಾ ಏನು ಆ ಪರಿಸರದ ಒಂದು ಪ್ರಭಾವ ಏನಿರುತ್ತೆ, ಆ ಸಂಸ್ಕಾರಗಳು ಕೂಡ ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಆದ್ರೆ ವಿಲ್ ಪವರ್ ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ, ಸಂಕಲ್ಪ ಶಕ್ತಿ ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದಕ್ಕೆ ಫ್ರೀ ವಿಲ್ ಅಂತ ಅಥವಾ ಸ್ವೇಚ್ಛಾ ಶಕ್ತಿ ಅನ್ನೋ ವಿಷಯ ಹೇಳೋದು. ಸೊ ಈ ನಕ್ಷತ್ರದಲ್ಲಿ ಇರೋವ್ರಿಗೆ ವಿಲ್ ಪವರ್ ಕಡಿಮೆ, ಈ ನಕ್ಷತ್ರದಲ್ಲಿ ಇರೋವ್ರಿಗೆ ವಿಲ್ ಪವರ್ ಜಾಸ್ತಿ ಅಲ್ಲ. ಯು ಶುಡ್ ರಿಕಗ್ನೈಸ್, ನೀವು ಗುರುತಿಸ್ಕೋಬೇಕು ನಿಮ್ಮಲ್ಲಿ ಸಂಕಲ್ಪ ಶಕ್ತಿ ಇದೆ. ಸಮಾನವಾಗಿ ಮನುಷ್ಯರೆಲ್ಲರಲ್ಲೂ ಸಮಾನವಾಗಿ ಸಂಕಲ್ಪ ಶಕ್ತಿಯನ್ನ ಇಟ್ಟು ಕಳಿಸಿರ್ತಾನೆ ಭಗವಂತ. ಕಡಿಮೆ ಹೆಚ್ಚಾಗಿ ಏನು ಅಲ್ವೇ ಅಲ್ಲ. ಸೊ 5ನೇ ಸೆಟ್ ಆಫ್ ಸಂಸ್ಕಾರ ಅಥವಾ ಗುಣಗಳು ಬಂದು ಒರಿಜಿನಲ್ ಸಂಸ್ಕಾರ. ಅಂದ್ರೆ ಒಂದು ಆತ್ಮ, ಶುದ್ಧ ಆತ್ಮದ ಸಂಸ್ಕಾರಗಳು ಏನೇನು ಅಂತ ಅಂದ್ರೆ ಶಾಂತಿ, ಪ್ರೀತಿ, ಪ್ರೇಮ, ನಾಲೆಡ್ಜ್, ಸ್ಪಿರಿಚುವಲ್ ನಾಲೆಡ್ಜ್. ಇವಾಗ ನಾವೇನೆಲ್ಲ ತಿಳ್ಕೊಳ್ತಾ ಇದೀವಿ ಇವೆಲ್ಲ ಆ ಆತ್ಮದಲ್ಲಿ ಇರುತ್ತೆ. ಓಕೆ, ಹಾಗೆ ಶಕ್ತಿ ನಾನು ಹೇಳಿದೆ ಅಲ್ವಾ, ಸಂಕಲ್ಪ ಶಕ್ತಿ ಪವರ್ ಇರುತ್ತೆ ಅದರಲ್ಲಿ. ನಾಲೆಡ್ಜ್ ಇರುತ್ತೆ, ಪೀಸ್, ಲವ್, ಹ್ಯಾಪಿನೆಸ್, ಬ್ಲಿಸ್, ಇವೆಲ್ಲ ಅದರ ಪವಿತ್ರತೆ. ಸೋಲ್ ನಾವು ನೋಡ್ಬಹುದು ನಮ್ಮ ಸುತ್ತಮುತ್ತ ಜನರ ಒಂದು ನಡವಳಿಕೆ, ನಡೆನುಡಿ ಎಲ್ಲ ಏನ್ ಈ ತರ ಅಂತ ಅನ್ಸುತ್ತೆ ಅಲ್ವಾ. ಬಟ್ ಬೇಸಿಕಲಿ ದಟ್ ಈಸ್ ಅ ಸೋಲ್, ಎ ಡಿವೈನ್ ಸೋಲ್ ಮೇಕಿಂಗ್ ಎ ರಾಂಗ್ ಚಾಯ್ಸ್ ಅಂತ ಅವ್ರು ಹೇಳ್ತಾರೆ. ಯಾವಾಗ್ಲೂ ಅಷ್ಟೇ, ನೀವು ಆ ಆಕ್ಟ್ ನ ಮಾತ್ರ ಖಂಡಿಸ್ಬೇಕು, ಆ ಸೋಲ್ನ ಅಲ್ಲ. ಬಿಕಾಸ್ ವಿ ಬೋತ್ ಆರ್ ಈಕ್ವಲ್. ಅದಕ್ಕೆ ಲಾ ಆಫ್ ಡಿವೈನ್ ಒನ್ನೆಸ್ ಏನ್ ಹೇಳುತ್ತೆ ಹೇಳಿ, ನಾವೆಲ್ಲಾ ಒಂದೇ. ಡಿವೈನ್ ಸೋಲ್ ಮೇಕಿಂಗ್ ಎ ರಾಂಗ್ ಚಾಯ್ಸ್ ಅಷ್ಟೆ. ಓಕೆ, ಒಂದು ತಪ್ಪು ಆಯ್ಕೆಯನ್ನ ಅದು ಮಾಡಬಹುದು, ಅಂದ್ರೆ ಆಲೋಚನೆಯಲ್ಲಿ, ನಡೆನುಡಿಯಲ್ಲಿ ಅಷ್ಟೇ. ಆದ್ರೆ ಇಟ್ ಈಸ್ ಪ್ಯೂರ್ ಇನ್ ನೇಚರ್. ಪ್ರತಿಯೊಂದು ಆತ್ಮನು ಡಿವೈನ್ ಇನ್ ನೇಚರ್. ಸೊ ಇಷ್ಟು ಸಂಸ್ಕಾರಗಳು ಇರುತ್ತೆ ನಮ್ಗೆ. ಒಂದು ತಂದೆ ತಾಯಿಯಿಂದ, ಮನೆಯಿಂದ ಬಂದಿರುವಂತಹ ಒಂದು ಸಂಸ್ಕಾರದ ಸೆಟ್. ಇನ್ನೊಂದು ದೇಶದ, ಪರಿಸರದ, ಸ್ಕೂಲ್, ಫ್ರೆಂಡ್ಸ್, ಹೊರಗಡೆ ಸಮಾಜ ಅದರ ಮೇಲೆ ಬೀರಿರುವಂತಹ ಸೆಟ್ ಆಫ್ ಸಂಸ್ಕಾರಗಳು. ಇನ್ನೊಂದು ಗತ ಜನ್ಮಗಳ ಸಂಸ್ಕಾರದ ಪ್ರಭಾವ ಇದ್ದು ಸಂಸ್ಕಾರಗಳು ಮಾರ್ಪಾಟಾಗಿರುತ್ತಲ್ವಾ, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರುತ್ತೆ. ಅದೊಂದು ಸ್ವೇಚ್ಛಾ ಶಕ್ತಿ, ಫ್ರೀ ವಿಲ್, ಸಂಕಲ್ಪ ಶಕ್ತಿ, ಅದು 4ನೇದು. 5ನೇದು ಒರಿಜಿನಲ್ ಸಂಸ್ಕಾರ ಆಫ್ ಸೋಲ್, ಆತ್ಮದ ಸ್ವಸ್ಥಿತಿಯ ಸಂಸ್ಕಾರಗಳ ಸೆಟ್ ಇರುತ್ತೆ. ಸೊ ಇಲ್ಲೊಂದು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಾನೊಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ನಾವು ಮೊನ್ನೆ ನೋಡಿರ್ಬಹುದು, ಜಂತರ್ ಮಂತರ್ ಅಲ್ಲಿ ಜೆನ್ಜಿ ಮಕ್ಕಳು ಅಂತ ಹೇಳ್ಕೊಂಡು ಆ ಮಕ್ಕಳ ಒಂದು ಆರಾಟ, ಆರ್ಭಟ, ಮಾತಿನ ವೈಖರಿ, ಆಲೋಚನೆಯ ವೈಖರಿ, ನಡೆ ನುಡಿ
ಇಲ್ಲ, ವಿಚಿತ್ರವಾಗಿ ಅನ್ನಿಸ್ತು ಅಲ್ವಾ ನೋಡಿದಾಗ. ಸ್ವಲ್ಪ ನಾನ್ ನೋಡ್ದೆ, ಅವಾಗ ಜಂಜಿ ಮಕ್ಕಳು ಅಂತ ಅಂದ್ರೆ ಟೀನೇಜರ್ಸ್ ನಿಜವಾಗ್ಲೂ ಯಾವ ಇಸ್ವಿಯಿಂದ ಯಾವ ಇಸ್ವಿವರೆಗೂ ಜಂಜಿ ಮಕ್ಕಳು ಅಂತ ಹೇಳ್ತಾರೆ ಅನ್ನೋ ವಿಷಯ ನಾನೇನು ಅಷ್ಟು ಕೂಲಂಕುಷವಾಗಿ ತಿಳ್ಕೊಳ್ಳಿಲ್ಲ. ಬಟ್ ಐ ಸಾ ಫ್ಯೂ ಕ್ಲಿಪ್ಸ್. ಅಲ್ಲಿ ನಿಜವಾಗ್ಲೂ ನಂಗೆ ಆಶ್ಚರ್ಯ ಅನ್ನಿಸ್ತು, ಯಾವ ತರ ಮಕ್ಕಳು ಈ ತರವಾದ ಒಂದು ಆಲೋಚನಾ ಪದ್ಧತಿ. ಜಸ್ಟ್ ಇಟ್ ಮೂಡ್ ಮೀ. ನಮ್ಮ ಒಂದು ಕಾಲಕ್ಕೂ ಇವರ ಒಂದು ಆರ್ಭಟ, ಅವರ ಒಂದು ನಡೆ ನುಡಿ ಎಲ್ಲ ನೋಡಿದಾಗ ಒಂದ್ ಸ್ವಲ್ಪ ಅನ್ನಿಸ್ತು. ಅವರು ಪ್ರಧಾನಮಂತ್ರಿಗಳನ್ನ ಖಂಡಿಸಿ ಯಾವ ತರಹವಾದ ಒಂದು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ಲೇಟರ್ ಆನ್ ಅರೆಸ್ಟ್ ಮಾಡಕ್ಕೆ ಹೋದಾಗ ಅವ್ರ ತಂದೆ ತಾಯಿಗಳು ಕ್ಷಮಾಪಣೆಯನ್ನ ಕೇಳ್ತಾ ಇದ್ದಾರೆ. ತಪ್ಪಾಯ್ತು ನಮ್ಮ ಮಕ್ಕಳನ್ನ ಕ್ಷಮಿಸ್ಬಿಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಟಾಪಿಕ್ ಓದೋವಾಗ್ಲೇ ಇದು ನಡೀತಾ ಇದ್ದಿದ್ದಲ್ವಾ. ಸೊ ಐ ವಾಸ್ ರಿಯಲಿ ಮೂವ್ಡ್ ಬೈ ಅವರ ಆಟ ಓಟ ಎಲ್ಲ ನೋಡಿದಾಗ ತುಂಬಾನೇ ಒಂಥರ ಅನ್ನಿಸ್ತು. ಸಂಸ್ಕಾರದ ಅಭಾವ, ಒಳ್ಳೆ ಸಂಸ್ಕಾರದ ಅಭಾವ ತುಂಬಾ ಎತ್ತಿ ಕಾಣಿಸ್ತಾ ಇತ್ತು. ಮತ್ತೆ ಅದಾದ್ಮೇಲೆ ತಾಯಿ ತಂದೆಯರು ಭಯ ಪಡ್ತಾ ಇದ್ದಾರೆ. ಬಿಕಾಸ್ ಅವ್ರು ನಮ್ಮ ಏಜ್ ಅವರು ಅಲ್ವಾ. ಆ ಜಂಜಿ ಮಕ್ಕಳ ತಂದೆ ತಾಯಿಯವರು ನಮ್ಮ ಒಂದು ಇದಕ್ಕೆ ಸೇರಿದವರು ಕ್ಷಮಾಪಣೆಯನ್ನ ಕೇಳ್ತಾ ಇದ್ದಾರೆ. ಯಾಕೆ ಹೀಗೆಲ್ಲ ಆಗತ್ತೆ? ಒಂದು ಕತೆ ಹೇಳ್ತೀನಿ. ಒಂದು ರಾಜ್ಯದಲ್ಲಿ ಒಬ್ಬ ಮನುಷ್ಯನನ್ನ ಗಲ್ಲು ಶಿಕ್ಷೆಗೆ ಗುರಿ ಮಾಡಿರ್ತಾನೆ ರಾಜ. ಯಾಕೆ ಅಂದ್ರೆ ಅವನು ಅಂತಃಪುರದಲ್ಲೇ ಕಳ್ತನ ಮಾಡಿರ್ತಾನಂತೆ. ಸೊ ಈ ವಿಷಯ ಅದೇ ಊರಲ್ಲಿರುವಂತಹ ಆ ಕಳ್ಳನ ತಾಯಿಗೆ ಗೊತ್ತಾಗುತ್ತಂತೆ. ಓಡಿ ಬರ್ತಾಳಂತೆ ಆ ಸ್ಥಾನಕ್ಕೆ. ಬಿಕಾಸ್ ಗಲ್ಲು ಶಿಕ್ಷೆ ಆಗ್ತಾ ಇದೆ ನಿನ್ ಮಗನಿಗೆ ಅಂತ ಹೇಳಿದಾಗ ಬಾಗಿಲಿಗೆ ಬರ್ತಾಳೆ. ಇಬ್ರು ತಬ್ಕೊಂಡು ಜೋರಾಗಿ ಅಳ್ತಾರಂತೆ, ತಾಯಿನೂ ಮಗ. ಎಲ್ಲರೂ ಅಲ್ಲಿ ಸೇರಿರುವಂತಹವರೆಲ್ಲರೂ ಸಭೆಯಲ್ಲಿ ನೋಡ್ತಾ ಇರ್ತಾರಂತೆ. ಮಗ ಬಿಕ್ಕಿ ಅಳ್ತಾ ಇರ್ತಾನೆ. ಸಮಯ ಆಗುತ್ತೆ ಸರಿ ಅಂತ ತಾಯಿ ಮಗನ್ನ ಇಬ್ಬರನ್ನು ಬೇರ್ಪಡಿಸಕ್ಕೆ ಹೋಗ್ತಾರೆ. ಆ ಮಗ ಅಷ್ಟೊತ್ತವರೆಗೂ ಅಳ್ತಾ ಇದ್ದವನು ಜೋರಾಗಿ ತಾಯಿಯನ್ನ ಹಿಡ್ಕೊಂಡು ತಾಯಿ ಕಿವಿಯನ್ನ ಕಚ್ಚಿಬಿಡ್ತಾನಂತೆ. ರಕ್ತ ಸುರಿದೋಗುತ್ತಂತೆ. ಅವಾಗ ರಾಜ ಹೇಳ್ತಾನಂತೆ, ಎಷ್ಟು ಪಾಪಿ ಇವನು, ಬರೀ ಕಳ್ತನ ಅನ್ಕೊಂಡೆ ಸ್ವತಃ ತಾಯಿಯ ಕಿವಿಯನ್ನೇ ಕಚ್ಚಿಬಿಟ್ಟಿದ್ದಾನೆ. ಇವನನ್ನ ಗಲ್ಲು ಶಿಕ್ಷೆಗೆ ಹಾಕಬಾರ್ದು, ತುಂಡು ಕತ್ತರಿಸಿ ಗದ್ದೆಗಳಿಗೆ ಹಾಕ್ಬಿಡ್ಬೇಕು, ಎಷ್ಟು ಪಾಪಿ ಇವನು. ಮಂತ್ರಿಗಳು ಹೇಳ್ತಾರೆ, ಸ್ವಲ್ಪ ತಡೀರಿ ಸ್ವಾಮಿ ಅಂತ ಕಳ್ಳನನ್ನ ಕೇಳ್ತಾನಂತ ಮಂತ್ರಿಗಳು, ಯಾಕೆ ತಾಯಿ ಕಿವಿಯನ್ನ ಕಚ್ಚಿದೆ ಅಂತ. ಅವಾಗ ಅವನು ಹೇಳ್ತಾನಂತೆ, ನಾನು ತುಂಬಾ ಪುಟ್ಟ ಮಗು ಆಗಿರುವಾಗ ಸ್ಕೂಲಿಂದ ರಬ್ಬರ್ ಕದ್ಕೊಂಡ್ ಬಂದು ತೋರ್ಸ್ದೆ ನಮ್ಮ ಅಮ್ಮನಿಗೆ, ಇದು ನನ್ನ ಸ್ನೇಹಿತಂದು ನಾನು ತಗೊಂಬಂದ್ಬಿಟ್ಟೆ ಅಂತ. ಅಂದ್ರೆ ತಾಯಿ ನಾ ಅಪ್ಕೊಂಡು ಭೇಷ್ ಅಂದ್ಲು. ಸರಿ, ಅದು ಕರೆಕ್ಟ್ ಏನೋ ಅಂತ ಅನ್ಕೊಂಡು ನಾನು ಮಾರನೇ ದಿವ್ಸ ಆ ಹುಡುಗನ ಪೌಚ್, ಅದೇ ರಬ್ಬರು ಪೆನ್ಸಿಲ್ ಎಲ್ಲ ಇಡ್ತಾರಲ್ಲ, ಆ ಬ್ಯಾಗ್ನ ತುಂಬಾ ಚೆನ್ನಾಗಿತ್ತು ಕಲರ್ ಅಂತ ಎತ್ಕೊಂಡ್ ಬಂದೆ. ಅವಳು ಅವಾಗ್ಲೂ ನನ್ನನ್ನ ಮೆಚ್ಕೊಂಡು, ಹೀಗೆ ನಾನು ಕದಿಯೋದು ಕರೆಕ್ಟ್ ಏನೋ ಅಂತ ಅನ್ಕೊಂಡು ಇದನ್ನೇ ಮುಂದುವರಿಸ್ದೆ. ಅವಾಗ ನನ್ನ ತಾಯಿ ಪ್ರತಿ ಸಾರಿ ನನ್ನನ್ನ ಪ್ರೋತ್ಸಾಹಿಸ್ತಾ ಇದ್ಲು. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಕಾಪಿ ಮಾಡ್ದ ಅಂದ್ರೆ ತುಂಬಾ ಮೆಚ್ಕೊಳ್ತಾ ಇದ್ಲು. ನಾನು ಈ ರೀತಿ ಎಲ್ಲ ನನ್ನ ತಾಯಿ ಮೆಚ್ಕೊಂಡಿರೋದಕ್ಕೆ ಅದು ಕರೆಕ್ಟ್ ಏನೋ ಅಂತ ಅನ್ಕೊಂಡು ಈ ದಿನ ನಾನು ಅಂತಃಪುರದಲ್ಲೇ ಕಳ್ತನಕ್ಕೆ ಕೈ ಹಾಕಿದೆ. ನನ್ನ ತಾಯಿ ಮೊದಲನೇ ತಪ್ಪು ಮಾಡ್ದಾಗ್ಲೆ ನನ್ನ ಕಪಾಳಕ್ಕೆ ಹೊಡೆದು ಬಾರಿಸಿ, ಇದು ತಪ್ಪು, ಇದು ಧರ್ಮ ಅಲ್ಲ, ಇದು ಅಧರ್ಮ ಅಂತ ಹೇಳಿದ್ರೆ ನನಗೆ ಈ ಗತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ ಅಂತ ಆ ಹುಡುಗ ಹೇಳ್ತಾನೆ. ಅದನ್ನ ನೋಡಿ ರಾಜ ಏನ್ ಹೇಳ್ತಾನೆ ಅಂದ್ರೆ, ಹೌದು ನೋಡು, ಇದರಲ್ಲಿ ತಾಯಿಯ ಪ್ರಮೇಯ ಇದೆ. ತಾಯಿ ಹೇಳ್ಕೊಟ್ಟಿಲ್ಲ, ಅದಕ್ಕೆ ಇವನು ಈ ರೀತಿ ಕಳ್ಳನಾದ ಅಂತ ಹೇಳಿ ಅವನಿಗೆ ಒಳ್ಳೆ ಪಾಠ ಹೇಳಿ ಗಲ್ಲು ಶಿಕ್ಷೆಯನ್ನ
ತಪ್ಪಿಸಿ ರಾಜ್ಯದಲ್ಲಿ ಅವನಿಗೆ ಒಳ್ಳೆ ಉದ್ಯೋಗವನ್ನ ಕೊಟ್ಟು ತಾಯಿಗೆ ವೈದ್ಯವನ್ನ ಮಾಡಿಸಿ ತಾಯಿ ಮಗನಿಗೆ ಇಬ್ಬರಿಗೂ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳಿ ಧರ್ಮದ ಪಥ ಯಾವುದು, ಹೇಗಿರ್ಬೇಕು, ಇಲ್ಲದೆ ಇದ್ರೆ ಹೇಗಾಗುತ್ತೆ, ಏನಾಗುತ್ತೆ ಅನ್ನೋ ವಿಷಯವನ್ನ ಪೂರ್ತಿ ವಿವರಿಸಿ ಇಟ್ಕೊಳ್ತಾರಂತೆ. ಸೊ ನೋಡಿ, ತಂದೆ ತಾಯಿಯ ಪ್ರಭಾವ, ನಾನು ಅದಕ್ಕೆ ಹೇಳಿದ್ದು, ಜಂತರ್ ಮಂತರಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ಒಂದು ಬಿಟ್ಬಿಟ್ಟಿದ್ದಾರೆ. ಬಾಯಿಯಲ್ಲಿ ಬರುವಂತಹ ಪದಗಳು ಅಲ್ಲಿ ಒಂದು ಹದ್ದು ಮರ್ಯಾದಾ ಸ್ಥಿತಿಯಲ್ಲಿ ಇಲ್ಲ, ಅದು ಒಂದು ರೇಖೆಗೆ ಒಳಗಾಗಿ ಇಲ್ಲ. ಅವರ ವಸ್ತ್ರಗಳು, ಅವರು ನಡ್ಕೊಳ್ಳೋ ರೀತಿ, ಪೊಲೀಸ್ ಅವ್ರ ಜೊತೆ ನಡ್ಕೊಳ್ಳೋ ರೀತಿ, ಸ್ಟ್ರೈಕ್ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿ ಶಾಂತಿ ಇರ್ಬೇಕು. ನೀನ್ ಏನಾದ್ರೂ ನನ್ಗೆ ಬೇಕು ಅಂತ ಗವರ್ಮೆಂಟ್ಗೆ ನಾವು ಹೇಳುವಾಗ ಅಲ್ಲಿ ಶಾಂತಿ ಪದ್ಧತಿಯನ್ನ ನಾವು ಫಾಲೋ ಮಾಡಿದಾಗ ಅದಕ್ಕೊಂದು ಬೆಲೆ ಇರುತ್ತೆ ಅಲ್ವಾ? ಸೊ ಈ ರೀತಿ ತಂದೆ ತಾಯಿಯರ ಪ್ರಭಾವ ಆದಾಗ ಮೊದಲನೇ ಸೆಟ್ ಆಫ್ ಸಂಸ್ಕಾರಗಳು ಬರುತ್ತೆ. ಕಾಪಿ ಮಾಡ್ತೀನಿ ಅಂದ್ರೆ ಈ ಕಾಲದಲ್ಲಿ ಅದೆಲ್ಲ ಕಾಮನ್. ಮಾಡು, ನೀನ್ ಕಾಪಿ ಮಾಡು, ಬೇರೆಯವರು ಕಾಪಿ ಮಾಡಿ ಮುಂದೆ ಬಂದ್ಬಿಡ್ತಾರೆ, ನೀನು ಕಾಪಿ ಮಾಡ್ಬಿಡು ಅಂತ ತಾಯಿ ಹೇಳಿದಾಗ ಆ ಮಗುಗೆ ಯಾವ ಕಡೆ ಎಲ್ಲ ಅದನ್ನ ಆ ಮಗು ಕ್ಯಾರಿ ಮಾಡುತ್ತೆ ಅಂದ್ರೆ ನೋಡಿ, ಆ ಕಳ್ಳ ಅಂತಃಪುರದಲ್ಲೇ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ಬಿಟ್ಟ. ಮೇ ಬಿ ಅದನ್ನ ತಾಯಿ ಗೆಸ್ ಮಾಡ್ಲಿಕ್ಕಿಲ್ಲ. ಸೊ ಆ ಮಗು ಯಾವ ದಾರಿ ಹಿಡಿದು ಅದಕ್ಕೇನಾಗುತ್ತೆ ಅನ್ನೋ ವಿಷಯ ತಂದೆ ತಾಯರಿಗೆ ಗೊತ್ತಿಲ್ಲ. ಸೊ ಇವಾಗಿರುವಂತಹ ಒಂದು ಸಮಾಜದಲ್ಲಿ ಎಚ್ಚರಿಕೆಯನ್ನ ವಹಿಸ್ಕೋಬೇಕು ಅನ್ನೋ ವಿಷಯವನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಗುರುಗಳಿಗೆ ಒಂದು ಬಾರಿ ಒಂದು ಸಂಶಯ ಬರುತ್ತಂತೆ. ಇವಾಗ ಸ್ಪೆಕ್ಸ್ ಹಾಕೊಳ್ತೀವಲ್ಲ, ಸ್ಪೆಕ್ಸ್ ಕಣ್ಣು ಕಾಣಿಸಲ್ಲ ಅಂತಲ್ವಾ ನಾವು ಹಾಕೊಳ್ಳೋದು, ಸರಿಯಾಗಿ ಕಾಣಿಸಲ್ಲ ಅನ್ನೋ ಒಂದು ಇದಾಗಿ ಆದ್ರೆ ಅದನ್ನ ಮೂಗಿ ಯಾಕೆ ಹೊರಬೇಕು ಸರಿ ಅಂತ ಅವರು ಧ್ಯಾನದಲ್ಲಿ ಕೂತ್ಕೊಂಡು ಮೂಗನ್ನ ಕೇಳ್ತಾರಂತೆ. ಮೂಗೆ ಕಣ್ಣಗಲ್ವಾ ಕಾಣಿಸ್ಬೇಕು, ನೀನ್ ಯಾಕೆ ಅದರ ಸ್ಪೆಕ್ಸ್ ನ ಹೊರೆಯನ್ನ ಹೊರ್ತೀಯಾ? ಆಗ ಮೂಗು ಹೇಳುತ್ತಂತೆ, ಕಣ್ಣು ಸರಿಯಾಗಿ ಕಾಣಿಸ್ದೆ ಇದ್ದಾಗ ಅವನು ಮುಗ್ಗರಿಸಿ ಬಿದ್ರೆ ಮೊದಲು ನನಗೇ ಏಟಾಗೋದು, ಅದಕ್ಕೆ ನಾನು ಹೊರ್ತೀನಿ. ಹೌದಾ ಅಂತ ಹೇಳಿ, ಕಿವಿ ಯಾಕೆ ಹೊರ್ಬೇಕು? ಕಿವಿ ಮೇಲೆ ಹಿಂಗ್ ಹಾಕೊಂಡಿರ್ತಾರಲ್ಲ, ಅದಕ್ಕೆಷ್ಟು ಕಷ್ಟ ಅಲ್ವಾ? ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಮುಗ್ಗುರ್ಸಿ ಮುಂದೆ ಬಿಟ್ರೆ ಮೂಗಿಗೆ ಏಟು, ಪಕ್ಕಕ್ ಬಿದ್ರೆ ಕಿವಿಗಲ್ವಾ ಏಟು, ಅದಕ್ಕೆ. ಸೊ ಗುರುಗಳಿಗೆ ಅರ್ಥ ಆಗುತ್ತಂತೆ. ಅಂದ್ರೆ ಈ ಸಮಾಜ ನಮ್ಮ ಶರೀರ ಇದ್ದಂಗೆ. ಒಂದಕ್ಕೆ ತೊಂದ್ರೆ ಆಗ್ತಾ ಇದೆ, ನನಗೇನ್ ಬಿಡು ಅಂತ ಅನ್ಕೊಂಡ್ರೆ ಇಡೀ ಶರೀರಕ್ಕೆ ತೊಂದ್ರೆ ಆಗುತ್ತೆ. ಇಲ್ಲಿ ಏನು ಗುರುಗಳು ಹೇಳ್ತಾರೆ ಅಂತ ಅಂದ್ರೆ, ಸಮಾಜದ ಒಳಿತಿಗಾಗಿ ನಾವು ನಮ್ಗೇನು ಅಂತ ಅನ್ನದೇ ಈ ಸಮಾಜಕ್ಕೆ ನಾನು ಏನು ಉಡುಗೆಯನ್ನ ಕೊಡ್ಬಹುದು, ವಾಟ್ ಕ್ಯಾನ್ ಐ ಗಿವ್ ಟು ಮೇಕ್ ದಿಸ್ ಸೊಸೈಟಿ ಬೆಟರ್ ಅನ್ನೋದೇ ಭಗವಂತ ನಮ್ಮನ್ನ ಈ ಪ್ರಪಂಚಕ್ಕೆ ಕಳುಹಿಸಿದ ವಿಷಯ. ನಾನ್ ಸುಮ್ನೆ ತಿನ್ಕೊಂಡು ಕುಡ್ಕೊಂಡು ಅವ್ರಿಗೆ ಅಲ್ಲ ಆದ್ರೆ ನನಗೇನು, ಇವ್ರಿಗೆ ಹಿಂಗಾದ್ರೆ ನನಗೇನು ಅಂತ ಅನ್ಬಾರ್ದು. ಐ ಶುಡ್ ಡೂ ಸಮಥಿಂಗ್. ಸೊ ಅದಕ್ಕೆ ನಾನು ನನ್ನ ಕೈಯಲ್ಲಾಗೋ ಹಾಗೆ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಟಚ್ ಮಾಡ್ತೀನಿ. ಐ ಹ್ಯಾವ್ ಡನ್ ಮೈ ವರ್ಕ್. ಅಂದ್ರೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ಅಂದ್ರೆ, ನೀನು ಹೇಳೋ ವಿಷಯ ಇನ್ನೊಬ್ಬರಿಗೆ ಅರ್ಥ ಆಗುತ್ತೋ ಇಲ್ವೋ, ಅವರು ಅದರಿಂದ ಕಲ್ತು ಮುಂದಕ್ಕೆ ಬರ್ತಾರೋ ಇಲ್ವೋ, ಅದು ನಿನ್ನ ಅಕೌಂಟ್ ಅಲ್ಲ. ನಿನ್ನ ಅಕೌಂಟ್ ಕೇವಲ ಸಮಾಜಕ್ಕೆ ಏನೋ ಒಂದು ಒಳ್ಳೆತನ ಮಾಡೋದು. ಸೊ ಯಾವ ಸ್ಕೂಲ್ಗೆ ಹೋದ್ರು ನಾನು ಖುಷಿಯಿಂದ ಅಲ್ಲಿ ಧ್ಯಾನ ಜ್ಞಾನವನ್ನ ಹೇಳ್ಕೊಟ್ಟು ಬರ್ತಾ ಇದ್ದೆ. ವೆದರ್ ಅಲ್ಲಿ ಸ್ವಲ್ಪ ಮಕ್ಕಳು ಕ್ರಾಂಕಿ ಆಗಿರ್ತಾರ, ಸ್ವಲ್ಪ ಡಿಸಿಪ್ಲಿನ್ ಆಗಿ ಇರೋದಿಲ್ವಾ, ಟೀಚರ್ಸ್ ಮೈಂಡ್ ಮಾಡೋದಿಲ್ವಾ, ಅದನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಐ ಶುಡ್ ರೆಂಡರ್ ಮೈ ಡ್ಯೂಟಿ, ನಾನು ಅದನ್ನ ಮಾಡ್ಬೇಕು. ಸೊ ಸಮಾಜ ಅನ್ನೋದು ಬೇರೆ ಬೇರೆ ಅಲ್ಲ,
ಒಂದು ದೇಹದಲ್ಲಿ ನಾವೆಲ್ಲರೂ ಸೇರಿ ಒಂದು ಸಮಾಜವನ್ನ ಮಾಡ್ತೀವಿ. ಕಣ್ಣು ಸರಿಯಾಗಿ ಕಾಣಲ್ಲ ಅಂದ್ರೆ ಮೂಗಿಗೂ ಏಟೆ ಅಲ್ವಾ, ಕಿವಿಗೂ ಏಟೆ ಅಲ್ವಾ. ಸೊ ಇಲ್ಲಿ ನಾವು ಜಾಗೃತಿಯನ್ನ ವಹಿಸ್ಕೋಬೇಕು ಅಂತ ಅವರು ಹೇಳ್ತಾರೆ. ಸೊ ಸಂಸ್ಕಾರಗಳನ್ನ ನಾವು ಒಳ್ಳೆ ಸಂಸ್ಕಾರಗಳನ್ನ ಬೆಳೆಸ್ಕೋಬೇಕು. ಅದು ನಮ್ ಸುತ್ತಮುತ್ತು ಬೆಳೆಯೋ ಹಾಗೆ ಕೂಡ ನಾವು ನೋಡ್ಕೋಬೇಕು ಅನ್ನೋ ವಿಷಯವನ್ನ ಅವರು ಹೇಳ್ತಾರೆ. ಸೊ ಪಾಸ್ಟ್ ಸಂಸ್ಕಾರಗಳು ಯಾರಿಗೆ ನೆನಪಿರುತ್ತೆ, ಅದೇನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅದನ್ನ ತೆಗೆದುಹಾಕೋ ಹಾಗೆ ಇಲ್ವೇ ಇಲ್ಲ. ಗತ ಜನ್ಮಗಳ ಸಂಸ್ಕಾರಗಳು ಹೇಗಿರುತ್ತೆ ಅಂತ ಅಂದ್ರೆ, ಇವಾಗ ನಾನು ಹಿಂದಿನ ಕ್ಲಾಸಲ್ಲೂ ಹೇಳಿದೆ, ಅವಳಿ ಜವಳಿ ಮಕ್ಳು ಇರ್ತಾರೆ. ಅವರು ಒಂದೇ ಪೇರೆಂಟಿಂಗ್ ಅಲ್ಲಿ ಇರ್ತಾರೆ, ಒಂದೇ ಮನೆಯಲ್ಲಿ ಇರ್ತಾರೆ, ಒಂದೇ ತರಹವಾದ ಎಲ್ಲ ಅನುಕೂಲವನ್ನ ಅವ್ರಿಬ್ರಿಗೂ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಒಂದ್ ಮಗು ತುಂಬಾ ಧರ್ಮವಾಗಿರುತ್ತೆ, ಇನ್ನೊಂದ್ ಮಗು ಅಷ್ಟು ಧರ್ಮವನ್ನ ಫಾಲೋನೇ ಮಾಡೋದಿಲ್ಲ ಅಂತ ಅಂದ್ರೆ ಅದಕ್ಕೆ ಬೇರೆ ಬೇರೆ ಪಾಸ್ಟ್ ಇರುತ್ತೆ. ನಾವು ಹೇಳಕ್ ಆಗೋದಿಲ್ಲ, ನೋಡು ನಿಮ್ ಅಣ್ಣನ, ನೋಡು ನಿನ್ ತಮ್ಮನ, ನೋಡು ನಿನ್ ಗೆಳತಿನ ನೋಡಿ ಕಲ್ತ್ಕೋ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಸಂಸ್ಕಾರ ಅಷ್ಟು ಡಾರ್ಕ್ ಆಗಿ ಇರುತ್ತೆ. ಸೊ ಅದನ್ನ ನಾವು ನೆಗೆಟಿವ್ ಆಗಿ ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ಪಾಸಿಟಿವ್ ಆಗಿ ನಾವು ಅದಕ್ಕೋಸ್ಕರವಾಗಿ ಅಫರ್ಮೇಶನ್ಸ್ ಮಾಡ್ಕೋಬೇಕು. ತಾಯಿ ತಂದೆಯರೇ ಅದಕ್ಕೋಸ್ಕರ ಅಫರ್ಮೇಶನ್ಸ್ ಮಾಡ್ಕೋಬೇಕು. ಅವರು ಮಾಡಿರೋದು ತಪ್ಪನ್ನೆಲ್ಲ ಹೈಲೈಟ್ ಮಾಡಿ ಮಾಡಿ ಹೇಳೋದಲ್ದೆ, ಅವ್ರು ಏನ್ ಮಾಡ್ಬೇಕು ಅಂತ ನಿಮಗ್ ಅನ್ಸುತ್ತೋ ಅದನ್ನ ಒಂದು ಜರ್ನಲ್ ಇಡಿ, ಅದರಲ್ಲಿ ಬರೀರಿ. ಮೈ ಡಾಟರ್ ಆರ್ ಮೈ ಸನ್ ಈಸ್ ವೆರಿ ಹಾನೆಸ್ಟ್, ಈಸ್ ವೆರಿ ಒಬಿಡಿಯಂಟ್, ತುಂಬಾ ಶಿಸ್ತಿನ ಮಗು ನನ್ನ ಮಗು, ನಿಮ್ಗೆ ಏನ್ ಬೇಕು, ತುಂಬಾ ಆರೋಗ್ಯವನ್ನ ಹೊಂದಿದೆ, ತುಂಬಾ ಚೆನ್ನಾಗಿ ಮಾರ್ಕ್ಸ್ ಅನ್ನ ಎಕ್ಸಾಮ್ ಬರೆದು ತರ್ತಾರೆ. ಹೀಗೆ ನಿಮ್ಗೇನ್ ಬೇಕು ಅದನ್ನ ನೀವು ಬರ್ಕೊಳ್ಬೇಕೇ ವಿನಃ ಅಲ್ಲಿ ನೋಡಿ ಕಲಿ ಇಲ್ಲಿ ನೋಡಿ ಕಲಿ ಅಂತ ಹೇಳ್ಬಾರ್ದು. ಕೆಲವು ಬಾರಿ ತಾಯಿಗೆ ಆಶ್ಚರ್ಯ ಆಗುತ್ತೆ, ಆ ಮಗು ತನ್ನದೇನಾ ಅನ್ನೋ ಹಾಗೆ. ಯಾಕೆ ಅಂದ್ರೆ ತಾಯಿ ತುಂಬಾ ಗುಣವತಿ, ಆ ಮಗು ಗುಣಕ್ಕೂ ತಾಯಿಯ ಗುಣಕ್ಕೂ ಸಂಬಂಧ ಇರೋದಿಲ್ಲ. ನಾನು ಹೇಳಿದೆ ಅಲ್ವಾ, ಪೆನ್ಸಿಲ್ ಕದ್ಕೊಂಡ್ ಬಂದ್ಬಿಡೋದು, ರಬ್ಬರ್ ಕದ್ಕೊಂಡ್ ಬಂದ್ಬಿಡೋದು, ಅದನ್ನ ಅವಳು ಹೇಳ್ಕೊಟ್ಟೇ ಇರಲ್ಲ, ಇದ್ಯಾಕೆ ಹೀಗೆ ಅಂತ. ಪ್ಲಸ್ ಅದು ಒಳ್ಳೆ ಅನುಕೂಲಕರವಾದ ಮನೆಯಲ್ಲಿ ಇರುತ್ತೆ, ಅದಕ್ಕೇನು ಯಾವ ಒಂದು ವಸ್ತುಗೂ ಕೊರತೆನೇ ಇರೋದಿಲ್ಲ. ಬಟ್ ಹಿಂದಿನ ಸಂಸ್ಕಾರ ಕಳ್ಳತನ ಇರಬಹುದು. ಸೊ ನೋಡಿದ್ದೆಲ್ಲ ಕದಿಬೇಕು ಅಂತ ಆ ಮಗುಗೆ ಅನ್ಸುತ್ತೆ. ಒಳ್ಳೆ ಸಹಕಾರರ ಮನೆಯಲ್ಲಿ ಹುಟ್ಟಿರುತ್ತೆ ಆ ಮಗು, ಓಕೆ. ಬಟ್ ಆ ತಾಯಿ ನಿನಗೆ ಏನ್ ಬೇಕೋ ನಾನು ಕೊಡಿಸ್ತೀನಿ, ಏನ್ ಬೇಕೋ ಕೊಡ್ತೀನಿ, ನೀನು ಕಳ್ತನ ಮಾಡ್ಬೇಡ ಅಂದ್ರೆ ಆ ಮಗುಗೆ ಅರ್ಥ ಆಗೋದಿಲ್ವಂತೆ ಯಾಕೆ ಆ ತರ ಮಾಡ್ತಾ ಇದೀಯ ಅಂತ. ಬಿಕಾಸ್ ಅಲ್ಲಿ ಅವೇರ್ನೆಸ್ ಇಲ್ಲ, ಜಾಗೃತಾವಸ್ಥೆ ಇಲ್ಲದೆ ಇರೋದಕ್ಕೆ ಆಟೋಮ್ಯಾಟಿಕ್ ಆಗಿ ಕಲ್ತ ಒಂದು ಸಂಸ್ಕಾರ ಬಿಂಬಿಸ್ತಾ ಇರುತ್ತೆ. ಯಾವಾಗ ನೀವು ಒರಿಜಿನಲ್ ಕ್ವಾಲಿಟೀಸ್ ನಂದು ಏನು, ಶಾಂತಿ, ಪ್ರೀತಿ ಮತ್ತು ಸಂತೋಷ, ಯಾವುದೇ ಒಂದು ಆತ್ಮ ಇದನ್ನ ಗುರುತಿಸ್ಕೊಂಡು ಮಾಡುವ ಕೆಲಸದಲ್ಲಿ, ಮಾಡುವ ಆಲೋಚನೆಯಲ್ಲಿ ಜ್ಞಾಪಕ ಮಾಡಿಕೊಂಡು ತರ್ತಾ ಇದ್ದಾಗ ಅಲ್ಲಿ ಗುಣಗಳ ಸುಧಾರಣೆ ಆಗುತ್ತೆ. ಅಥವಾ ಅವೇರ್ನೆಸ್ಸೇ ಇಲ್ಲ ಅಂತ ಅನ್ಕೊಳ್ಳಿ, ಆ ಮಗು ಅಥವಾ ಯಾವುದೇ ಒಂದು ಮನುಷ್ಯ ಯಾಕೆ ಆ ತರಹ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆಭಾಸ ಅದಕ್ಕೆ ಇರೋದಿಲ್ಲ. ಸೊ ಇಟ್ ವಿಲ್ ಕಂಟಿನ್ಯೂ. ಇದನ್ನ ತಪ್ಪಿಸ್ಬೇಕು ಅಂತಾನೆ ನಾವು ಅವೇರ್ನೆಸ್ ಪ್ರಾಕ್ಟೀಸ್, ಜ್ಞಾನ, ಧ್ಯಾನ ಇವೆಲ್ಲ ನಾವು ಮಾಡ್ಬೇಕು ಅನ್ನೋ ವಿಷಯವನ್ನ ಅವರು ಹೇಳ್ತಾರೆ. ಇಲ್ಲಿ ಇನ್ನೊಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಒಂದು ಊರಲ್ಲಿ ಆಯುರ್ವೇದ ಗುರುಗಳು ಇರ್ತಾರೆ. ಆಯುರ್ವೇದ ವೈದ್ಯವನ್ನ ಮಕ್ಕಳಿಗೆ ಕಲಿಸ್ತಾ ಇರ್ತಾರೆ. ಅವರ ಒಂದು ಶಿಕ್ಷಣದಲ್ಲಿ 8 ವರ್ಷಗಳ ಕಾಲ ಮುಗಿದಿರುತ್ತೆ. ಸೊ ಗುರುಗಳು ಒಂದು ಪರೀಕ್ಷೆ ಮಾಡ್ಬೇಕು ಅಂತ ಮಕ್ಕಳನ್ನ, ನೀವು ಇಲ್ಲೇ ಸುತ್ತಮುತ್ತ ಇರುವ ಕಾಡು ಪ್ರದೇಶಗಳಿಗೆ ಹೋಗಿ ಯಾವ ಒಂದು ಗಿಡ ವೈದ್ಯಕ್ಕೆ
ಬರೋದಿಲ್ವೋ, ಅಂದ್ರೆ ವೈದ್ಯದ ಉಪಯೋಗಕ್ಕೆ ಆಗೋದಿಲ್ವೋ ಅಂತಹ ಗಿಡಗಳನ್ನ ತಗೊಂಡ್ ಬನ್ನಿ ಅಂತ ಎಲ್ಲಾ ಮಕ್ಕಳನ್ನು ಕಳಿಸ್ತಾರೆ. ಸ್ವಲ್ಪ ಹೊತ್ತು ಆಗುತ್ತೆ, ಎಲ್ಲಾ ಮಕ್ಕಳು ಬರ್ತಾರೆ. ಕೆಲವರು ಒಂದು ಹಿಡಿ ಗಿಡಗಳನ್ನ ಎತ್ಕೊಂಡ್ ಬಂದಿರ್ತಾರೆ, ಅಂದ್ರೆ ವೈದ್ಯಕ್ಕೆ ಉಪಯೋಗಕ್ಕೆ ಬಾರದ ಮೂಲಿಕೆಗಳನ್ನ ತರ್ತಾರೆ. ಅದೇ ಅವರು ಗುರುಗಳು ಹೇಳಿರ್ತಾರೆ. ಇನ್ನು ಕೆಲವು ಮಕ್ಕಳು ಒಂದು ಹಿಡಿಯಷ್ಟು ತಗೊಂಬಂದಿದ್ರೆ ಬೇರೆ ಮಕ್ಕಳು ಒಂದು ಕಟ್ಟಿ ಇಷ್ಟಿಷ್ಟು ಹೊರೆಯನ್ನ ತಂದಿರ್ತಾರಂತೆ. ಎಲ್ಲಾರು ಬರ್ತಾರೆ, ಅದ್ರಲ್ಲಿ ಒಬ್ಬ ಹುಡುಗ ಮಾತ್ರ ಕಾಣಿಸ್ತಾ ಇರಲ್ವಂತೆ. ಅವ್ರ ಸ್ನೇಹಿತರನ್ನ ಕೇಳ್ತಾರಂತೆ ಗುರುಗಳು ಶಿಷ್ಯರನ್ನ, ಎಲ್ಲಿ ನಿಮ್ಮ ಸ್ನೇಹಿತ ಒಬ್ಬ ಬಂದೇ ಇಲ್ವಲ್ಲ ಅಂತ. ಅವನು ಇನ್ನೂ ಹುಡುಕ್ತಾ ಇದ್ದಾನೆ ಗುರುಗಳೇ ಅಂತ ಹೇಳ್ತಾರಂತೆ. ಸರಿ, ಹೊತ್ತಾಗಿದೆ, ಕರ್ಕೊಂಬಂದ್ಬಿಡಿ ಅವನು ಹೋಗಿ ಅಂದ್ರೆ ಎಲ್ಲಾರು ಹೋಗಿ ಆ ಹುಡುಗನ್ನ ವಾಪಸ್ ಕರ್ಕೊಂಬರ್ತಾರೆ. ಆ ಹುಡುಗನ ಕೈಯಲ್ಲಿ ಯಾವ ಗಿಡನೂ ಇರೋದಿಲ್ವಂತೆ. ಗುರುಗಳು ಹೇಳ್ತಾರಂತೆ, ಕಾಡಲ್ಲಿ ನಿನಗೆ ಒಂದ್ ಗಿಡನೂ ಉಪಯೋಗಕ್ಕೆ ಬಾರ್ದೇ ಇರುವಂತಹದ್ದು ಸಿಗ್ಲೇ ಇಲ್ವಾ ಅಂತ. ಇಲ್ಲ ಗುರುಗಳೇ, ತುಂಬಾ ಹುಡುಕದೆ, ಪ್ರತಿಯೊಂದು ಗಿಡದಲ್ಲಿ ಯಾವುದೋ ಒಂದು ವೈದ್ಯ ಕ್ಕೆ ಬರುವಂತಹ ಗುಣ ಇದ್ದೇ ಇದೆ, ಯಾವುದು ಆತರ ವೇಸ್ಟ್ ಆಗಿ ನನಗೆ ಕಾಣಿಸ್ಲೇ ಇಲ್ಲ. ಎಲ್ಲಾ ಗಿಡಗಳಲ್ಲೂ ವೈದ್ಯಕೀಯ ಗುಣ ಇದ್ದೇ ಇದೆ ಅಂತ, ಹೀಲಿಂಗ್ ಪವರ್ ಇದ್ದೇ ಇದೆ ಅಂತ. ಹೌದಾ, ಈ ಹುಡುಗರೆಲ್ಲ ತಗೊಂಬಂದಿರ್ತಾರಲ್ವಾ ವೈದ್ಯಕ್ಕೆ ಬಾರದೇ ಇರುವಂತಹ ಗಿಡಗಳು ಅಂತ, ಆ ಪ್ರತಿ ಗಿಡವನ್ನ ತೋರಿಸಿ ಹೇಳ್ತಾರಂತೆ, ಇವ್ರು ಇದನ್ನೆಲ್ಲ ತಗೊಂಬಂದಿದ್ದಾರೆ, ಇದು ವೈದ್ಯಕ್ಕೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ. ಇದ್ರಲ್ಲಿ ಏನಿದೆ ಗುಣ ಅಂತ ಅವನು ಅದಕ್ಕೆ ಆ ಗಿಡ ಮೂಲಿಕೆಯಲ್ಲಿರುವ ವಿಶಿಷ್ಟ ವೈದ್ಯಕೀಯ ಗುಣವನ್ನ ಹೇಳ್ತಾನಂತೆ. ಎಲ್ಲಾ ಗಿಡಗಳನ್ನ ತೋರಿಸ್ತಾರಂತೆ ಆ ಹುಡುಗರು ತಂದಿರುವಂತಹ ಗಿಡಗಳನ್ನ. ಪ್ರತಿಯೊಂದಕ್ಕೂ ಒಂದೊಂದು ವೈದ್ಯದ ವಿಶಿಷ್ಟತೆ ಇರೋದನ್ನ ಅವನು ಗುರುತಿಸಿ ಆ ಹುಡುಗ ಗುರುಗಳಿಗೆ ಹೇಳ್ತಾ ಇರ್ತಾನಂತೆ. ಸರಿ ನೋಡು, ನೀನು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ಯಾ, ನೀನು ಆಯುರ್ವೇದವನ್ನ ತುಂಬಾ ಚೆನ್ನಾಗಿ ಜೀರ್ಣಿಸ್ಕೊಂಡಿದ್ಯಾ. ನಿಜ, ಈ ಸೃಷ್ಟಿಯಲ್ಲಿ ಯಾವೊಂದು ಗಿಡದಲ್ಲೂ ವೈದ್ಯಕೀಯ ಗುಣ ಇದ್ದೇ ಇರುತ್ತೆ. ಯಾವ ಗಿಡದಲ್ಲೂ ವೈದ್ಯ ಇಲ್ಲದೆ ಇರುವಂತಹ ಆಯುರ್ವೇದಕ್ಕೆ ಕೆಲಸಕ್ಕೆ ಬಾರದ ಗಿಡ ಈ ಸೃಷ್ಟಿಯಲ್ಲಿ ಇಲ್ವೇ ಇಲ್ಲ. ನೀನ್ ಇನ್ಮೇಲೆ ಮನೆಗೆ ಹೋಗಿ ನಿನ್ನ ವೈದ್ಯವನ್ನ ಪ್ರಾಕ್ಟೀಸ್ ಮಾಡು, ಅಭ್ಯಾಸ ಮಾಡ್ಕೋ ನಿಮ್ಮೂರಲ್ಲಿ ಅಂತ ಹೇಳಿ ಕಳಿಸ್ತಾರಂತೆ. ಈ ಒಂದು ಕಥೆ ಮೂಲಕ ಏನ್ ಹೇಳ್ತಾರೆ ಗುರುಗಳು ಅಂದ್ರೆ, ಅತಿ ಕಡಿಮೆ ಚೈತನ್ಯ ಶಕ್ತಿ ಇರುವಂತಹ ಸೃಷ್ಟಿಯಲ್ಲಿ ಗಿಡಗಳು ಬಂದ್ರೆ, ತುಂಬಾ ಚೈತನ್ಯ ಶಕ್ತಿ ಇರುವಂತಹ ಸೃಷ್ಟಿ ಯಾವುದು? ಮನುಷ್ಯ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳಿತು ಮಾಡುವಂತಹ ಗುಣ ಇದ್ದೇ ಇರುತ್ತೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ನೋರಾಗ್ಲಿ, ಅಥವಾ ಇನ್ನೊಬ್ಬರನ್ನ ತೋರಿಸಿ ಇವ್ರು ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಂಥವ್ರಾಗ್ಲಿ, ಇಬ್ರು ಶುದ್ಧ ಮೂರ್ಖರೇ. ಯಾಕೆ ಅಂತ ಅಂದ್ರೆ, ಹೇಗೆ ಒಂದೊಂದು ಗಿಡದಲ್ಲೂ ವೈದ್ಯಕೀಯ ಗುಣ ಇದೆಯೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಈ ಸೋಲ್ ಕ್ವಾಲಿಟೀಸ್ ಇದ್ದೇ ಇದೆ. ಯಾವೊಬ್ಬ ಮನುಷ್ಯ ನಿನ್ ಭೂಮಿಗೆ ಭಾರ, ನಿನ್ನಿಂದ ಏನೂ ಆಗೋದಿಲ್ಲ, ನೀನ್ ತುಂಬಾ ವೇಸ್ಟ್ ಅಥವಾ ನಾನ್ ವೇಸ್ಟ್, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ವಿಷಯ ಇಟ್ಸ್ ಟೋಟಲಿ ರಾಂಗ್ ಅಂತ ಗುರುಗಳು ಹೇಳ್ತಾರೆ. ಎವ್ರಿ ಪರ್ಸನ್ ಈಸ್ ಯುನೀಕ್. ಪ್ರತಿಯೊಬ್ಬ ಮನುಷ್ಯ ಕೂಡ ವಿಶಿಷ್ಟವಾದ ಗುಣವನ್ನ ಹೊಂದಿರ್ತಾನೆ. ಅದನ್ನ ನೀವು ಗುರ್ತಿಸ್ಕೊಳ್ಳಿ. ಅದನ್ನ ಆ ಟ್ಯಾಲೆಂಟ್ ಅಥವಾ ಆ ಸ್ಕಿಲ್ ನಿಮ್ಮ ಸಮಾಜಕ್ಕೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನೀವು ಗುರ್ತಿಸಿ ಉಪಯೋಗಕ್ಕೆ ಬನ್ನಿ. ದಿಸ್ ಈಸ್ ದ ಪರ್ಪಸ್ ಆಫ್ ಲೈಫ್. ನೀವು ಈ ಭೂಮಿಗೆ ಬಂದಿರುವಂತಹ ಏಕೈಕ ಉದ್ದೇಶ ನಿಮ್ಮ ಸುತ್ತಲೂ ಇರುವಂತಹ ಜನರಿಗೆ ನೀವು ಉಪಯೋಗಕಾರಿಯಾಗಬೇಕು ಅನ್ನೋದೇ ಇಸ್ ಪರ್ಪಸ್ ಆಫ್ ಲೈಫ್. ನೆವರ್ ಟೆಲ್ ಐ ಆಮ್ ಯೂಸ್ಲೆಸ್ ಅಥವಾ ನೀನ್ ಯೂಸ್ಲೆಸ್, ಭೂಮಿಗೆ ಭಾರ ಅನ್ನೋದು ತಪ್ಪು. ನೋಡಿ, ನಮ್ಮಲ್ಲಿ ಎಂತಹ ಒಳ್ಳೊಳ್ಳೆ ಸಂಸ್ಕಾರದ ಗುಣಗಳು ಭಗವಂತ ಇಟ್ಟು ಕಳಿಸಿದಾನೆ, ನಾವು ಅದನ್ನ ಗುರ್ತಿಸ್ಬೇಕಷ್ಟೇ ಅಂತ ಹೇಳ್ತಾರೆ. ಈ ಪಾಠದ ಶುರುವಲ್ಲೇ ಅವ್ರು ಹೇಳಿದ್ರು, ನೀವೇನು ಟ್ರೈ ಮಾಡ್ಬೇಡಿ, ಜಸ್ಟ್ ಬಿ ಆಸ್ ಯು ಆರ್. ಯು ಎಕ್ಸ್ಯೂಡ್ ಲವ್, ಯು ಎಕ್ಸ್ಯೂಡ್ ಹ್ಯಾಪಿನೆಸ್, ಯು ಎಕ್ಸ್ಯೂಡ್ ಪೀಸ್. ನೀನ್ ಹೇಗಿದ್ಯೋ ಹಾಗೆ ಇದ್ಬಿಡು.
ಏನು ಮಾಡಕ್ಕೆ ಹೋಗ್ಬೇಡ, ಏನು ಕಲಿಬೇಡ, ನಿನ್ನ ಒರಿಜಿನಲ್ ಸ್ಥಿತಿಯಲ್ಲಿ ಇರು. ಓಕೆ, ಇದ್ದಾಗ ನೀನೇ ಪ್ರಕಂಪಿಸ್ತೀಯ ಶಾಂತಿ, ಪ್ರೀತಿ ಮತ್ತೆ ಆನಂದವನ್ನ ಅನ್ನೋ ವಿಷಯವನ್ನ ಅವ್ರು ಹೇಳಿಲ್ವಾ? ಸೊ ಇಟ್ ಈಸ್ ಭಗವಂತ ಒಂದು ಆ ಪರಿಕರವಾಗಿ ನಮ್ಮನ್ನ ಈ ಪ್ರಪಂಚಕ್ಕೆ ಕಳಿಸಿದಾನೆ ಅಂದ್ರೆ ನೋ ಬಡಿ ಇಸ್ ಯು ವೇಸ್ಟ್. ನಮ್ಗೆ ಹಾಗೆ ಕಾಣಿಸ್ತಾ ಇರುತ್ತೆ, ಏನ್ ಕೆಲ್ಸನೂ ಮಾಡೋದಿಲ್ಲ, ವೇಸ್ಟ್ ಅಂದ್ರೆ ವೇಸ್ಟ್ ಅಂತ. ಅವ್ರ ಎಕ್ಸಿಸ್ಟೆನ್ಸ್ ಆ ಪಜಲ್, ಆ ಡಿವೈನ್ ಪ್ಲಾನ್ ಅಲ್ಲಿ ಇದೆ. ದಟ್ ಈಸ್ ವೈ ದೇ ಆರ್ ದೇರ್. ಅವರ ಇರುವಿಕೆ ಈ ಸೃಷ್ಟಿಯ ಅಸ್ತಿತ್ವಕ್ಕೆ ತುಂಬಾನೇ ಮುಖ್ಯ. ಅವರು ಕೆಟ್ಟವರು, ಇವರು ಒಳ್ಳೆಯವರು, ಇವ್ರು ಬೇಕಾದವರು, ಅವರು ಬೇಡದವರು ಅಲ್ಲ. ಪ್ರತಿಯೊಬ್ಬ ಮನುಷ್ಯನು ತುಂಬಾ ವಿಶಿಷ್ಟತೆಯನ್ನ ಹೊಂದಿರ್ತಾನೆ. ಸೊ ನಾವು ಅವೇರಾಗಿ ಇರ್ಬೇಕು, ನಾವು ಗುರುತಿಸ್ಕೊಳ್ಬೇಕು ಅನ್ನೋ ವಿಷಯವನ್ನ ಅವರು ಹೇಳ್ತಾರೆ. ಸೊ ವಿಲ್ ಪವರ್ ಬಗ್ಗೆ ಅವರು ಹೇಳ್ತಾ, ನಾನು ನನ್ನ ಸಂಕಲ್ಪ ಶಕ್ತಿಯನ್ನ ಉಪಯೋಗಿಸ್ಬೇಕು. ಇವಾಗ ಒಂದು ಕತ್ರಿ ಇದೆ, ಉಪಯೋಗಿಸದೇ ಇಲ್ಲ, ಏನೋ ಒಂದು ಮಿಷಿನ್ ಇದೆ ಮನೇಲಿ, ಉಪಯೋಗಿಸದೇ ಇಲ್ಲ ಅಂದ್ರೆ ಅದು ಉಪಯೋಗಕ್ಕೆ ಬರ್ದೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಯಾವ ಶಕ್ತಿಯನ್ನ ನೀವು ಉಪಯೋಗಿಸೋದಿಲ್ವೋ ದಟ್ ವಿಲ್ ಬಿಕಮ್ ಲುಕ್ ಲೈಕ್ ಇಟ್ ಈಸ್ ವೇಸ್ಟ್. ಆತ್ಮಶಕ್ತಿ ಅಂದ್ರೇನೆ ಸಂಕಲ್ಪ ಶಕ್ತಿ. ನನ್ ಕೋಪ ಬರೋದು ಸಾಮಾನ್ಯ. ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಸೈಕಾಲಜಿಸ್ಟ್ ಹತ್ರ ಹೋಗ್ತಾರಲ್ಲ, ಕೋಪ ಅನ್ನೋದು ನಾರ್ಮಲ್ ಹ್ಯೂಮನ್ ಕ್ವಾಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಕೋಪ, ಈರ್ಷ್ಯಾ ಭಾವನೆ, ಆಮೇಲೆ ಶೇಮ್ಫುಲ್ ಆಗಿ ಫೀಲ್ ಆಗೋದು, ಅಪರಾಧ ಭಾವನೆ ಆಗಿ ನಾವು ಫೀಲ್ ಆಗೋದು, ಇವೆಲ್ಲ ಮನುಷ್ಯನ ಗುಣಗಳು, ನಾರ್ಮಲ್ ಅಂತ ಹೇಳ್ತಾರೆ. ಸೊ ನಮ್ಮ ಪರಮಹಂಸ ಯೋಗಾನಂದ ಗುರುಗಳು ಏನ್ ಹೇಳ್ತಾರಂದ್ರೆ, ಅವು ನಾರ್ಮಲ್ ಗುಣಗಳು ಅಲ್ಲ. ನಾರ್ಮಲ್ ಗುಣಗಳು ಅಂದ್ರೆ ಪ್ರೀತಿ, ಶಾಂತಿ, ಪವಿತ್ರತೆ, ಆನಂದ, ಇವೆಲ್ಲ ಆಲ್ಟರ್ಡ್ ಸ್ಟೇಟ್ಸ್. ಇವು ನಾರ್ಮಲ್ ಅಲ್ವೇ ಅಲ್ವಾ? ಸೊ ನಿಮಗೆ ಯಾವಾಗ ಕೋಪ ಬರುತ್ತೋ ನಿಮ್ಮ ಸಂಕಲ್ಪ ಶಕ್ತಿಯನ್ನ ಉಪಯೋಗಿಸಿ, ನಾನು ಈ ಕೋಪವನ್ನ ಟ್ರಾನ್ಸ್ಮ್ಯೂಟ್ ಮಾಡ್ತಾ ಇದ್ದೀನಿ ಬೇರೆ ಎನರ್ಜಿಗೆ. ಏನಾಗಿ ನಾನು ಟ್ರಾನ್ಸ್ಮ್ಯೂಟ್ ಮಾಡ್ತಾ ಇದ್ದೀನಿ ಅದನ್ನ ಅಂದ್ರೆ ಶಾಂತಿಯಾಗಿ ನಾನು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾರಾದ್ರೂ ನನ್ನ ಮೇಲೆ ಬರ್ತಾರೆ, ಜಗಳಕ್ಕೆ ಬರ್ತಾರೆ, ನನ್ನನ್ನ ಅನ್ನಬಾರ್ದನ್ನ ಅನ್ನುತ್ತಾರೆ, ನಾನು ಮಾಡಿಲ್ದೇ ಇರುವಂತಹ ಕೆಲಸವನ್ನ ನನ್ನ ಮೇಲೆ ಹೊರತಾರೆ, ನನ್ಗೆ ಅದಕ್ಕೆ ಕೋಪ. ಸೊ ಗುರುತಿಸಿ, ಅಲ್ಲಿ ನನ್ನಲ್ಲಿ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಬರ್ತಾ ಇದೆ, ನನ್ನದಲ್ಲದ ಚೈತನ್ಯ ಶಕ್ತಿ ಆಲ್ರೆಡಿ ಆಲ್ಟರ್ ಆಗ್ಬಿಟ್ಟಿದೆ. ಸೊ ಐ ವಿಲ್ ಚೇಂಜ್ ಬ್ಯಾಕ್. ನಾನು ಅದನ್ನ ಒರಿಜಿನಲ್ ಸ್ಟೇಟ್ಗೆ, ಸ್ವಸ್ಥಿತಿಗೆ ಬದಲಾಯಿಸ್ಕೊಳ್ತೀನಿ. ಈ ಲಾನೇ ದ ಲಾ ಆಫ್ ಪರ್ಪೆಚುವಲ್ ಟ್ರಾನ್ಸ್ಮ್ಯೂಟೇಷನ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಸೊ ನಾವು ಎನರ್ಜಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್. ಯಾವ ಒಂದು ಶಕ್ತಿಯನ್ನ ನಾಶಪಡಿಸೋದಕ್ಕೆ ಆಗುದಿಲ್ಲ, ಆದ್ರೆ ಅದನ್ನ ನಾವು ಬದಲಾಯಿಸ್ಕೊಳ್ಬಹುದು. ಕೋಪವನ್ನ ಬದಲಾಯಿಸಿ ಶಾಂತಿಯನ್ನಾಗಿ ಮಾಡಿ, ದುಃಖವನ್ನ ಬದಲಾಯಿಸಿ ಆನಂದವನ್ನಾಗಿ ಮಾಡಿ. ಅದು ಬೇರೆ ಯಾರು ಮಾಡೋದಕ್ಕೆ ಆಗೋದಿಲ್ಲ. ನೀವು ನಿಮ್ಮ ವಿಲ್ ಪವರ್ನ ಉಪಯೋಗಿಸಿ, ನಿಮ್ಮ ಸಂಕಲ್ಪ ಶಕ್ತಿಯನ್ನ ಉಪಯೋಗಿಸಿ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ವಿಷಯವನ್ನ ಅವರು ಹೇಳ್ತಾರೆ. ಸೊ ವಿಲ್ ಪವರ್ ಹೇಗೆ ಅಂದ್ರೆ, ಇವಾಗ ನನ್ನ ಹತ್ರ 20 ರೂಪಾಯಿ ಇದೆ, ಒಂದ್ ಚಾಕ್ಲೇಟ್ ನಾನು ಕೊಂಡ್ಕೊಳ್ಬೇಕು ಅಂತ ಆಸೆ ಇದೆ, ಕೋಪ ಮಾಡ್ಕೊಳ್ಬಾರ್ದು ಅನ್ನೋ ಆಸೆ ಇದೆ. ನಾನು 20 ರೂಪಾಯಿನ ಖರ್ಚು ಮಾಡಿದ್ರೆ ಅಲ್ವಾ ನನ್ಗೆ 20 ರೂಪಾಯಿನ ಒಂದು ಚಾಕ್ಲೇಟ್ ಬರುತ್ತೆ. 2 ರೂಪಾಯಿ ಖರ್ಚು ಮಾಡ್ತೀನಿ, 20 ರೂಪಾಯಿ ಇರೋದೇ ನನಗೆ ಗೊತ್ತಿಲ್ಲ ಅಂತ ಅಂದ್ರೆ, ಅದಕ್ಕೆ ಯು ಶುಡ್ ಬಿಕಮ್ ಅವೇರ್. ಅದಕ್ಕೆ ಜಾಗೃತಿಯನ್ನ ವಹಿಸ್ಬೇಕು. ನಿಮ್ಮಲ್ಲಿ ಇದೆ, ಯಾವಾಗ್ಲೂ ನೀವು ಭರ್ಪೂರಾಗೇ ಇರ್ತೀರಾ, ಶಕ್ತಿ ಇದೆ, ಗುರ್ತಿಸ್ಕೊಳ್ಳಿ, ಅದನ್ನ ಉಪಯೋಗಿಸಿ ನಿಮ್ಮ ಆತ್ಮೋನ್ನತಿಯನ್ನ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾರೆ. ನನ್ನ ಕೋಪಕ್ಕೆ ಅವರೇ ಕಾರಣ, ನನ್ನ ಈ ಪರಿಸ್ಥಿತಿಗೆ ಅವರೇ ಕಾರಣ,
ನಾನು ಆಂಗ್ಸೈಟಿಗೆ, ನಾನು ಡಿಪ್ರೆಷನ್ಗೆ ಒಳಗಾದೆ, ಇದಕ್ಕೆ ಇವರೇ ಕಾರಣ. ನನ್ನ ಬಿಸ್ನೆಸ್ಗೆ ಲಾಸ್ಗೆ ಕಾರಣ ಇದೆ. ನನ್ನ ಗಂಡ ಹೆಂಡತಿಯ ಒಂದು ಬಾಂಧವ್ಯ ಕೆಡೋದಿಕ್ಕೆ ನಮ್ಮ ಅತ್ತೆನೇ ಕಾರಣ, ನಮ್ಮ ಇವರೇ ಕಾರಣ, ಅವರೇ ಕಾರಣ ಅಂತ ಅನ್ಕೊಂಡ್ರೆ ನೀವು ನಿಮ್ಮನ್ನ ಡಿಸೆಂಪವರ್ ಮಾಡ್ತಾ ಇದ್ದೀರಾ, ನಿಮ್ಮ ಪವರ್ನ ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀರಾ. ಅವಾಗ್ಲೇ ಸಂಕಲ್ಪ ಶಕ್ತಿ ಕಡಿಮೆ ಆಗೋದು. ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಪರಿಸ್ಥಿತಿಗೆ ನೀವೇ ಕಾರಣ ಅನ್ನೋ ಒಂದು ಜವಾಬ್ದಾರಿಯನ್ನ ಸ್ವೀಕರಿಸಿ. ಆಮೇಲೆ ನಿಮ್ಮ ಸಂಕಲ್ಪ ಶಕ್ತಿಯನ್ನ ಉಪಯೋಗಿಸಿ. ಉಪಯೋಗಕ್ಕೆ ಬರುತ್ತೆ. ಯಾವಾಗ ಇನ್ನೊಬ್ರು ಕಾರಣ ಅಂತ ಅಂತೀರೋ, ನಿಮ್ಮ ಸ್ಥಿತಿಗೆ ಇನ್ನೊಬ್ರು ಕಾರಣ ಅಂತ ನೀವು ಯಾವಾಗ ಅಂತೀರೋ, ನಿಮ್ಮ ಸಂಕಲ್ಪ ಶಕ್ತಿಯನ್ನ ನೀವು ಕಂಪ್ಲೀಟ್ ಆಗಿ ಕಳ್ಕೊಂಡು ಇನ್ನೊಬ್ರನ್ನ ಪವರ್ಫುಲ್ ಆಗಿ ಮಾಡ್ತಾ ನೀವೇ ಹೇಳ್ತಾ ಇದ್ದೀರಲ್ಲ, ದೇ ಆರ್ ಪವರ್ಫುಲ್ ಸೋ ದೇ ಓವರ್ ಪವರ್ಡ್ ಮೀ ಅಂತ. ಅವರ ಒಂದು ಬಲವನ್ನ ನನ್ನ ಮೇಲೆ ಉಪಯೋಗಿಸಿದ್ದಾರೆ, ಅದಕ್ಕೆ ನಾನು ಬಲಹೀನನಾಗಿದ್ದೀನಿ ಅಂತ ನೀವೇ ಹೇಳ್ತಾ ಇದ್ದೀರಾ. ಸೊ ಏನನ್ನ ಹೇಳ್ಬೇಕು? ನಾನು ತುಂಬಾ ಬಲಶಾಲಿ, ನನ್ನ ಮೇಲೆ ಬೇರೆಯವರ ಒಂದು ಬಲ ಹಾವಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಪರಿಸ್ಥಿತಿಗೆ ನಾನೇ ಕಾರಣ. ನಾನು ಕೋಪವನ್ನ ಬಿಟ್ಟು ಶಾಂತಿಯನ್ನ ಬಳಸಿದಾಗ ನಾನು ನನ್ನ ಸಂಕಲ್ಪ ಶಕ್ತಿಯನ್ನ ಉಪಯೋಗಿಸ್ತಾ ಇದ್ದೀನಿ. ಸೊ ಈಗ ಈ ರೀತಿ ಸಂಕಲ್ಪ ಶಕ್ತಿಯನ್ನ ನೀವು ಉಪಯೋಗಿಸದೇ ಇದ್ದಾಗ ಬೇರೆ ಕಡೆಗೂ ಅದು ಹೋಗುತ್ತೆ. ಬೇರೆ ವಿಷಯಗಳಲ್ಲೂ ನೀವು ನಿಮ್ಮ ಸಂಕಲ್ಪ ಶಕ್ತಿಯನ್ನ ಉಪಯೋಗಿಸಕ್ಕೆ ಆಗೋದಿಲ್ಲ. ಬಿಕಾಸ್ ನೀವು ರೆಕಗ್ನೈಸೇ ಮಾಡ್ತಾ ಇಲ್ಲ ನಿಮ್ಮಲ್ಲಿ ವಿಲ್ ಪವರ್ ಇದೆ ಅಂತ. ಫಾರ್ ಎಕ್ಸಾಂಪಲ್, 30 ವರ್ಷಗಳಿಂದ ಕುಡಿತಕ್ಕೆ ಒಳಗಾಗಿರ್ತಾರೆ. ಅವ್ರು ಕೇವಲ ಒಂದೇ ದಿನದಲ್ಲಿ ಕುಡಿತವನ್ನ ಕಂಪ್ಲೀಟ್ ಆಗಿ ಬಿಡ್ತಾರೆ. ಕೆಲವ್ರಿಗೆ ಅದು ಅವ್ರಿಗಾಗುತ್ತೆ, ನನಗಾಗೋದಿಲ್ಲ ಅಂತ ಅನ್ಕೊಳ್ತಾರೆ. ಅವರು ಸಂಕಲ್ಪ ಶಕ್ತಿಯನ್ನ ಪೂರ್ತಿಯಾಗಿ ಉಪಯೋಗಿಸಿದರೆ, ಇವರು ಉಪಯೋಗಿಸೋದಿಕ್ಕೆ ಇಷ್ಟಪಡ್ತಾ ಇಲ್ಲ. ಹೇಗಾಗುತ್ತಪ್ಪ, ನಾನು ಅನ್ಕೊಳ್ತೀನಿ ಅಷ್ಟೇ, ಫ್ರೆಂಡ್ಸ್ ಹೋದಾಗ ಬಿಡೋದೇ ಇಲ್ಲ. ನಿನ್ನ ಇಚ್ಛೆ ಇಲ್ಲದೆ ನಿನ್ನ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ಓನ್ಲಿ ಯು ಶುಡ್ ಮೇಕ್ ಯುವರ್ ಮೈಂಡ್ ಅಪ್. ನೀನ್ ಮನಸ್ಸು ಮಾಡ್ಬೇಕು ಅಷ್ಟೇ. ಮೈಂಡ್ ಪವರ್ ನ ಉಪಯೋಗಿಸ್ಬೇಕು. ಮೈಂಡ್ ಪವರ್ ಇಸ್ ನಥಿಂಗ್ ಬಟ್ ವಿಲ್ ಪವರ್ ಅಂತ ಅವರು ಹೇಳ್ತಾರಲ್ಲ. ಈಗ ನನಗೆ ಧ್ಯಾನಕ್ಕೆ ನನ್ಗಿರೋ ಕೆಲ್ಸಗಳಲ್ಲಿ ಧ್ಯಾನ ಯಾವಾಗ ಮಾಡ್ಲಿ, ಅಯ್ಯೋ ಈ ನಾಲೆಡ್ಜ್ ಎಲ್ಲ ಪುಲ್ಸತ್ತೇ ಇಲ್ಲ. ಆದ್ರೆ ಜೀವನದಲ್ಲಿ ಒಳ್ಳೇದಾಗ್ಬೇಕು. ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂತ ಅಂದ್ರೆ ಎಲ್ಲದಕ್ಕೂ ಟೈಮ್ ಇರುತ್ತೆ. ಇನ್ಸ್ಟಾಗ್ರಾಮ್ ನೋಡೋದಿಕ್ ಟೈಮ್ ಇರುತ್ತೆ, ಪಿಕ್ಚರ್ಗಳು ನೋಡೋದಿಕ್ಕೆ, ನ್ಯೂಸ್ ನೋಡೋದಿಕ್ಕೆ ಉಪಯೋಗ. ನೀವು ಮನಸ್ಸು ಮಾಡ್ಬೇಕು, ನಾನು ನನ್ನ ಲೈಫ್ನ ಬೆಟರ್ ಮಾಡ್ಕೊಳ್ತೀನಿ, ಇದೊಂದೇ ದಾರಿ ಅಂತ ನಿಮ್ಮ ವಿಲ್ ಪವರ್ನ ಉಪಯೋಗಿಸಿ 10 ನಿಮಿಷ ಧ್ಯಾನ ಮಾಡಿ. 10 ನಿಮಿಷ 15 ನಿಮಿಷ ಯಾವ್ದಾದ್ರು ಒಂದು ಒಳ್ಳೆ ಸ್ಪಿರಿಚುವಲ್ ವಿಡಿಯೋ ಅಥವಾ ಒಂದು ಒಳ್ಳೆ ಪುಸ್ತಕವನ್ನ ಓದಿ ನೀವು ನಿಮ್ಮ ವಿಲ್ ಪವರ್ನ ಉಪಯೋಗಿಸ್ತೀರಾ. ಓಕೆ, ಸೊ ನಿಧಿ ಎಲ್ಲ ನಮ್ಮಲ್ಲೇ ಇದೆ. ನಾನು ಆ ಬೀಗದ ಕೈನ ಎಲ್ಲೋ ಇಟ್ಟು ಮರ್ತು ಬಿಟ್ಟಿದ್ದೀನಿ. ನನ್ನೊಳಗಡೆ ಇರುವಂತಹ ನಿಧಿಯ ಬೀಗದ ಕೈ ಬೇರೆ ಅವರಿಗೆ ಸಿಕ್ಕಿದ್ರು ಅದು ಓಪನ್ ಮಾಡೋದಿಕ್ಕೆ ಆಗುದಿಲ್ಲ. ನಾನು ಅದನ್ನ ಹುಡುಕೊಂಡು ಓಪನ್ ಮಾಡ್ಕೊಳ್ಳೇಬೇಕು ಅನ್ನೋ ವಿಷಯವನ್ನ ಅವರು ಹೇಳ್ತಾರೆ. ಇನ್ನೊಂದು ಸ್ವಾರಸ್ಯಕರವಾದ ವಿಷಯವನ್ನ ಅವರು ಹೇಳ್ತಾರೆ, ನೀವು ನೀವಾಗಿ ಇರಿ. ಫಾರ್ ಎಕ್ಸಾಂಪಲ್, ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಬಗ್ಗೆ ಹೇಳ್ತಾ ಅವರು ಒಂದು ಉದಾಹರಣೆಯನ್ನ ಕೊಡ್ತಾರೆ. ಒಬ್ರು ಬ್ಲೂ ಕಲರ್ ಸ್ಯಾರಿ ಹಾಕೊಂಡ್ ಬಂದಿರ್ತಾರೆ ಅಂತ ಅನ್ಕೊಳ್ಳಿ. ನಿಮಗೆ ಆ ಬ್ಲೂ ಕಲರ್ ಇಷ್ಟ ಇಲ್ಲ. ನೀವು ಅವ್ರು ಕೇಳ್ತಾರೆ ನಿಮ್ಮನ್ನ, ಸ್ಯಾರಿ ಹೇಗಿದೆ ಅಂತ. ನೀವು ತುಂಬಾ ಚೆನ್ನಾಗಿದೆ ಅಂತೀರ. ಆದ್ರೆ ಒಳಗಡೆ ನೀವು ನೋಡಿದ ತಕ್ಷಣ ನಿಮಗೆ ಬಂದ ಆಲೋಚನೆ, ಸೀರೆ ತುಂಬಾನೇ ಚೆನ್ನಾಗಿಲ್ಲ, ಅವ್ರಿಗೆ ಪುವರ್ ಟೇಸ್ಟ್, ಅವ್ರಿಗೆ ಟೇಸ್ಟೇ ಇಲ್ಲ, ಗೊತ್ತೇ ಆಗಿಲ್ಲ ಯಾವ ತರಹ ಕಲರ್ ತಗೋಬೇಕು ಅಂತ. ಸೊ ನೀವು ಹೇಳ್ಬೇಕಾಗಿರೋ ಕಂಪಲ್ಸರ್ ಏನಿಲ್ಲ ಅಲ್ವಾ. ಸೊ ಇವಾಗ ಅವ್ರು ಕೇಳಿದ್ರು ಅಥವಾ ನಾನೇ ಹೇಳ್ದೆ,
ಅವ್ರನ್ನ ಮೆಚ್ಚಿಸ್ಬೇಕು ಅಂತ, ಅವ್ರು ಮೆಚ್ಕೋಬೇಕು ಅಂತ ನಾನೇ ಹೇಳಿದೆ ನಿಮ್ಮ ಸೀರೆ ಕಲರ್ ತುಂಬಾ ಚೆನ್ನಾಗಿದೆ ಅಂತ. ಬಟ್ ಒಳಗಡೆ ನನ್ನ ಥಾಟ್ಸ್ ಏನಿದೆ, ಸೀರೆ ವರ್ಸ್ಟ್ ಕಲರ್, ಅವ್ರ ಚಾಯ್ಸೇ ಚೆನ್ನಾಗಿಲ್ಲ, ಅವ್ರಿಗೆ ಟೇಸ್ಟೇ ಇಲ್ಲ ಅಂತ. ಇವಾಗ ನನ್ನ ಆಲೋಚನೆಯಲ್ಲೂ ನನ್ನ ಮಾತಿನಲ್ಲೂ ಮಧ್ಯ ಸಾಮರಸ್ಯ ಇಲ್ಲ, ಶ್ರುತಿ ಇಲ್ಲ, ಅಪಶ್ರುತಿ ಇದೆ. ಯಾವಾಗ ಅಪಶ್ರುತಿ ಇದೆಯೋ, ಯಾವಾಗ ಮೇಳ ಇಲ್ವೋ, ಮೇಳ ಅಂದ್ರೆ ಶ್ರುತಿ ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಆಲೋಚನೆ, ನನ್ನ ಮಾತು, ನನ್ನ ನಡೆ ಮೂರು ಸೇಮ್ ಇರ್ಬೇಕು. ವಾಟ್ ಎವರ್ ಐ ಥಿಂಕ್. ಸೊ ಇವಾಗ ನಾನು ಹೇಳ್ಬಾರ್ದಾ, ಹಾಗೆ ನನಗೆ ಚೆನ್ನಾಗಿಲ್ಲ ಅನ್ನಿಸ್ತು, ಅವ್ರನ್ನ ಪ್ಲೀಸ್ ಮಾಡೋದಕ್ಕೆ, ಅವ್ರನ್ನ ಉಬ್ಬಿಸೋದಕ್ಕೆ ಸೀರೆ ಚೆನ್ನಾಗಿದೆ ಅಂತ ಹೇಳ್ಬಾರ್ದಾ ಅಂತ ಅಂದ್ರೆ ಹೇಳ್ಬಾರ್ದು. ಯಾಕೆ ಅಂದ್ರೆ ಅಲ್ಲಿ ಅಪಶ್ರುತಿ ಉಂಟಾಗುತ್ತೆ. ಸೊ ಯಾವಾಗ ನಿಮ್ಮ ಆಲೋಚನೆ, ನಡೆ, ನುಡಿಯಲ್ಲಿ ಅಪಶ್ರುತಿ ಬರುತ್ತೋ ಅಥವಾ ಮೇಳ ಇಲ್ಲದೆ ಇರೋದು ಆಗುತ್ತೆ, ಸಾಮರಸ್ಯ ಇಲ್ಲ, ದೇರ್ ಇಸ್ ನೋ ಅಲೈನ್ಮೆಂಟ್, ವರ್ಡ್ ಮತ್ತೆ ಥಾಟ್, ವರ್ಡ್, ಡೀಡ್ ಅಲ್ಲಿ, ಅವಾಗ ಏನಾಗುತ್ತೆ ಅಂತ ಅಂದ್ರೆ ಅದು ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ. ಓಕೆ, ಆ ವಿಷಯ ಆಮೇಲೆ ಹೇಳ್ತೀನಿ. ನಿಮಗೆ ವಿಲ್ ಪವರ್ ಕಡಿಮೆ ಆಗುತ್ತಂತೆ ಯಾವಾಗ ನೀವು ಅಲೈನ್ ಮಾಡ್ಕೊಳ್ಳೋದಿಲ್ಲ. ಏನ್ ಆಲೋಚನೆ ಮಾಡ್ತಿರೋ ಅದನ್ನೇ ಮಾತಾಡಿ, ಏನ್ ಮಾತಾಡ್ತಿರೋ ಅದನ್ನ ಹಾಗೆ ನಡ್ಕೋಬೇಕು. ಇಲ್ಲಿ ಅಪಶ್ರುತಿ ಇದ್ದಾಗ ನಿಮ್ಮಲ್ಲಿ ಸಂಕಲ್ಪ ಶಕ್ತಿ ಕಡಿಮೆ ಆಗುತ್ತೆ. ಸಂಕಲ್ಪ ಶಕ್ತಿ ಕಡಿಮೆ ಆದ್ರೆ ನಿಮ್ಮ ಗುಣಗಳ ಸುಧಾರಣೆ ಇರೋದಿಲ್ಲ. ಬೇರೆ ಆಸ್ಪೆಕ್ಟ್ಸ್ ಅಲ್ಲೂ ನೀವು ತಪ್ಪಾಗಿ ಮಾತಾಡೋದನ್ನ ಕಲ್ತ್ಕೊಂಡ್ಬಿಡ್ತೀರಾ. ಸೊ ಇವಾಗ ಈ ಒಂದು ಸೀರೆ ವಿಷಯದಲ್ಲೇ ಏನ್ ಮಾಡ್ಬೇಕು ಅಂತ ಅಂದ್ರೆ, ಕರೆಕ್ಟ್, ನೀವು ಫಸ್ಟ್ ನಿಮ್ ಮೈಂಡ್ ಮೇಲೆ ವರ್ಕ್ ಮಾಡ್ಬೇಕು. ಅವೇರ್ನೆಸ್ ಅಂದ್ರೆ ಇದೆ, ನನಗೆ ವೈಟ್ ಕಲರ್ ಇಷ್ಟ, ಅವ್ರಿಗೆ ಬ್ಲೂ ಕಲರ್ ಇಷ್ಟ, ನನ್ನ ಚಾಯ್ಸ್ ವೈಟ್ ಇರಬಹುದು, ಆದ್ರೆ ಅವ್ರ ಚಾಯ್ಸ್ ಬ್ಲೂ, ಡಿಫರೆನ್ಸ್ ಇರಬಹುದು, ಬಟ್ ಐ ರೆಸ್ಪೆಕ್ಟ್ ದೇರ್ ಚಾಯ್ಸ್. ದಿಸ್ ಯು ಶುಡ್ ಟಾಕ್ ಟು ಯುವರ್ ಮೈಂಡ್. ಉಪ್ಪಿಟ್ಟು ನಿಮಗಿಷ್ಟ, ಅವ್ರಿಗೆ ಪಲಾವ್ ಇಷ್ಟ, ಈ ಕ್ಯಾಲರೀಸ್ ಜಾಸ್ತಿ, ಏನಪ್ಪಾ ನಿಂಗೆ ಅರ್ಥನೇ ಆಗೋದಿಲ್ಲ ಅಂತ ಮೈಂಡ್ ಅಲ್ಲಿ ಬೈಕೊಂಡು, ನಿಂಗೆ ಪಲಾವ್ ಇಷ್ಟನಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಾರ್ದು. ನಿನ್ ಚಾಯ್ಸ್ ಅದು, ನನ್ನ ಚಾಯ್ಸ್ ಇದು, ಬಟ್ ಐ ರೆಸ್ಪೆಕ್ಟ್ ಯುವರ್ ಚಾಯ್ಸ್. ಆಲ್ವೇಸ್ ವಿ ಶುಡ್ ರೆಸ್ಪೆಕ್ಟ್ ಅದರ್ಸ್ ಚಾಯ್ಸ್, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಇವಾಗ ನಾನು ಹೇಳಿದ್ದು ಜಸ್ಟ್ ಹಾಕೊಳ್ಳೋ ವಿಷಯ, ತಿನ್ನೋ ವಿಷಯ, ಇನ್ನೂ ಅನೇಕ ವಿಷಯಗಳಿರುತ್ತೆ, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇರುತ್ತೆ ಮನುಷ್ಯನಿಂದ ಮನುಷ್ಯನಿಗೆ. ಅದ್ರಲ್ಲಿ ನಿಮಗೆ ಹೆಲ್ದಿ ಅನ್ಹೆಲ್ದಿ ಅನ್ನೋದಲ್ಲ, ಫಸ್ಟ್ ರೆಸ್ಪೆಕ್ಟ್ ಅದರ್ಸ್ ಚಾಯ್ಸ್. ನಿನ್ನ ಚಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ಬೇಕು. ಇವಾಗ ನಾನು ಹೇಗ್ ಮಾತಾಡ್ಬೇಕು, ಅಪಶ್ರುತಿ ಅಂದ್ರಲ್ಲ, ಇವಾಗ ಶ್ರುತಿಯಲ್ಲಿ ಇರ್ಬೇಕು ಅಂದ್ರೆ ನನ್ಗೆ ಇಷ್ಟ ಆಗದೆ ಇರೋದನ್ನ ನಾನು ಇಷ್ಟ ಆಗಿದೆ ಅಂತ ಹೇಗ್ ಹೇಳೋದು, ಅಪಶ್ರುತಿ ಆಗುತ್ತೆ ಅಂತ ಅಂದ್ರೆ ನಿನ್ನ ಚಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ಬೇಕಂತೆ. ಓಕೆ, ನಿನ್ ಚಾಯ್ಸ್ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ಅಂತ ಹೇಳಿದಾಗ ಅಲ್ಲ ಅವ್ರಿಗೆ ಬೇಜಾರು ಅನ್ಸೋದಿಲ್ಲ, ನಾನು ಅಪಶ್ರುತಿಯಲ್ಲೂ ಇಲ್ಲ. ಸೊ ಐ ವಿಲ್ ಬಿ ಇನ್ ಆಲ್ವೇಸ್ ಅಲೈನ್ಮೆಂಟ್. ಓಕೆ, ಅದಕ್ಕೆ ಏನ್ ಹೇಳ್ತಾರೆ, ಸ್ವಾದ ವಿವಾದ ಎರಡನ್ನ ಬಿಡ್ಬೇಕು. ಇದ್ ಚೆನ್ನಾಗಿಲ್ಲ, ಅದ್ ಚೆನ್ನಾಗಿಲ್ಲ ಅಂತ ಹೇಳೋದು, ಅಥವಾ ಆರ್ಗ್ಯುಮೆಂಟ್ಗೆ ಇಳಿಯೋದು, ನಾನ್ ಹೇಳಿದ್ದು ಕರೆಕ್ಟ್ ಅನ್ನೋದಕ್ಕೆ ಪಾಯಿಂಟ್ಸ್ ತಗೊಂಡ್ ಬರೋದು ಬೇಡದ ವಿಷಯಕ್ಕೆ. ಸೊ ಯಾಕೆ ನಾವು ಹಾಗೆ ಮಾತಾಡಬಾರ್ದು, ನಾನು ಯಾಕೆ ಎಕ್ಸ್ಪ್ರೆಸ್ ಮಾಡಬಾರ್ದು ಅಂತ ಅಂದ್ರೆ, ನನ್ನ ಸ್ವೇಚ್ಛಾಶಕ್ತಿ ಕಡಿಮೆ ಆಗುತ್ತೆ, ಸಂಕಲ್ಪ ಶಕ್ತಿ ಕಡಿಮೆ ಆಗುತ್ತೆ. ನನ್ನ ಸಂಕಲ್ಪ ಶಕ್ತಿ ಕಡಿಮೆ ಆದಾಗ ಅದು ಬೇರೆ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಲ್ಲೂ ಕಾಣಿಸುತ್ತೆ. ಸೊ ಐ ವಿಲ್ ಲೂಸ್ ಮೈ ಸ್ಪಿರಿಚುವಲ್ ಪವರ್. ಸ್ಪಿರಿಚುವಲ್ ಪವರ್ ಲೂಸ್ ಆದಾಗ ಕ್ರಿಯೇಟಿಂಗ್ ಪವರ್ ಲೂಸ್ ಆಗುತ್ತೆ. ಯಾವಾಗ ವಿಲ್ ಪವರ್ ಇರಲ್ವೋ, ನಿಮ್ಮ ಸಂಕಲ್ಪ ಶಕ್ತಿ ಕಡಿಮೆ ಆಗುತ್ತೋ, ಅಪಶ್ರುತಿಯಲ್ಲಿ ಇದ್ದಾಗ ನೀವು ನಿಮಗಾಗಿ ಏನನ್ನ ಸೃಷ್ಟಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ, ನಿಮ್ಮ ಜೀವನದಲ್ಲಿ ಆನಂದವನ್ನ ಸೃಷ್ಟಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಸೃಷ್ಟಿಯ ಶಕ್ತಿ ಕಡಿಮೆ ಇರುತ್ತೆ, ಆನಂದ
ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆಲ್ವೇಸ್ ಬಿ ಇನ್ ಅಲೈನ್ಮೆಂಟ್, ಶ್ರುತಿಯಲ್ಲಿ ಇರಿ ಅಂತ ಗುರುಗಳು, ಪರಮಹಂಸ ಯೋಗಾನಂದ ಗುರುಗಳು ಹೇಳ್ತಾರೆ. ಮೇಡಮ್ ಇನ್ನು ಟೈಮ್ ಇದೆಯಾ? ಟೈಮ್ ಆಗಿದೆ, ಹೇಳ್ತಾ ಕೂತಿದ್ದೀನಿ. 15 minutes ಸುಧಾರ ನೋಡ್ಕೊಂಡಿದ್ದೆ ಆಕ್ಚುಲಿ. ಚೆನ್ನಾಗಿದೆ ಹೌದಾ? ಸೂಪರ್ ಆಗಿತ್ತು. ಓಕೆ, ಆಗಿದೆಯಾ ಮೇಡಮ್ ಟೈಮ್ ಹಾಗಾದ್ರೆ? ಮೇಡಮ್ ಆಗಿದೆ. ಓಕೆ ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀಲತಾ ಮೇಡಮ್. ಆಸ್ ಯೂಸ್ವಲ್ ಇವತ್ತಿನ ಒಂದು ಕಾನ್ಸೆಪ್ಟ್ ಕೂಡ ಅದ್ಭುತವಾಗಿತ್ತು. ಡೇ ಟು ಡೇ ಲೈಫ್ ಅಲ್ಲಿ ಏನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ಮತ್ತೆ ನಮ್ಮ ನಿಜ ಅಂದ್ರೆ ಸತ್ಯ ಅಂದ್ರೆ ನಮ್ಮ ಆತ್ಮದ ಗುಣಗಳು ಯಾವುದು, ಅದರಲ್ಲಿ ನಾವು ಯಾವ ರೀತಿ ಜೀವಿಸ್ಬೇಕು, ಓಕೆ ಏನಾಗ್ತಿದೆ ಆಗ್ಲಿ, ಬಟ್ ಮತ್ತೆ ವಾಪಸ್ ನಮ್ಮ ಸ್ವಸ್ಥಿತಿಗೆ ಹೇಗೆ ಬರ್ಬೇಕು ಅನ್ನೋದನ್ನ ತಿಳಿಸಿಕೊಟ್ರಿ. ಯಾವ ರೀತಿ ಆಲೋಚನೆ ಮಾಡ್ಬೇಕು, ಯಾವ ರೀತಿ ರೆಸ್ಪಾನ್ಸ್ ಮಾಡ್ಬೇಕು, ಅದ್ಭುತವಾಗಿತ್ತು. ಮನುಷ್ಯನಿಗೆ 5 ರೀತಿಯ ಸಂಸ್ಕಾರಗಳು ಇರ್ತವೆ. ಅಂದ್ರೆ ಆತ್ಮಶಕ್ತಿ ಬದಲಾಗುತ್ತೆ, ಬದಲಾಗದಿದ್ರೆ ಹೇಗಾಗುತ್ತೆ, ಬದಲಾದ ಮೇಲೆ ಮತ್ತೆ ನಮ್ಮ ಸ್ವಸ್ಥಿತಿಗೆ ನಾವು ಹೇಗೆ ಬರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಲಾಟ್ ಕಥೆಗಳ ಮೂಲಕ, ಎಕ್ಸಾಂಪಲ್ಸ್ ಗಳ ಮೂಲಕ ತಿಳಿಸಿಕೊಟ್ಟಿದ್ದೀರಾ. ಪ್ರೀತಿ ಇಲ್ಲವಾಗಿದ್ದು ಆಲ್ಟರ್ಡ್ ಕಾನ್ಶಿಯಸ್ನೆಸ್ಗೆ ನಲ್ಲಿದ್ದಾಗ ಪ್ರೀತಿ ಇಲ್ಲವಾಗಿರುತ್ತೆ ನಮ್ಮಲ್ಲಿ. ಪ್ರೀತಿ, ಶಾಂತಿ, ಆನಂದ ಇರುವುದು ಆತ್ಮದ ಸ್ವಸ್ಥೆಯಲ್ಲಿ ನಾವು ಇದೀವಿ ಅಂತಾನೆ ಅರ್ಥ. ನಾವು ಈ ಒಂದು 3 ಕ್ವಾಲಿಟೀಸ್ ಅಲ್ಲಿ ನಾವು ಇದೀವ, ಈ ರೀತಿ ನಾವು ಗಮನಿಸಿದಾಗ ನಾವ್ ಯಾವ ರೀತಿನಲ್ಲಿ ಇದೀವಿ ಅನ್ನೋದನ್ನ ನಾವು ಗಮನಿಸಿದಾಗ ನಾನು ಕಾನ್ಶಿಯಸ್ ಸ್ಟೇಟ್ ನಲ್ಲಿ ಇದೀನ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಮತ್ತೆ ಮರಳಿ ಸೋಲ್ ಕಾನ್ಶಿಯಸ್ನೆಸ್ಗೆ ನಾವು ಬರ್ಬೇಕು. ಪ್ರೀತಿ, ಶಾಂತಿ, ಆನಂದ ಇದನ್ನ ನೋಡ್ಕೊಂಡು ಈ ಒಂದು ಇದನ್ನ ನಾವು ರೇಡಿಯೇಟ್ ಮಾಡ್ತಾ ಇದೀವಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಅದನ್ನ ರೇಡಿಯೇಟ್ ಮಾಡ್ಬೇಕು. ಆಗ ಅಜ್ಞಾನವನ್ನ ತೆಗೆದು ಹಾಕ್ತಾರೆ, ಇದು ಪಾಸಿಬಲ್ ಆಗುತ್ತೆ. ನಮ್ಮಲ್ಲಿರುವಂತಹ ಅಜ್ಞಾನವನ್ನ ತೆಗೆದು ಹಾಕ್ಬೇಕಂದ್ರೆ ನಾವು ಜ್ಞಾನವನ್ನ ಪಡ್ಕೊಂಡಾಗ ಶಾಂತಿ, ಪ್ರೀತಿ ಮತ್ತೆ ಆನಂದವನ್ನ ನಾವು ರೇಡಿಯೇಟ್ ಮಾಡ್ತೀವಿ. ಈ ಒಂದು ಸ್ಥಿತಿಯಲ್ಲೇನೆ ನಾವ್ ಯಾವಾಗ್ಲೂ ಇರ್ಬೇಕು. ಶಾಂತಿ ಇದೆ ಅಂದ್ರೆ ಆನಂದ ಇರುತ್ತೆ, ಆನಂದ ಇದ್ರೆ ಶಾಂತಿ ಇರುತ್ತೆ. ಅಂಡ್ ಬೇಷರತ್ತಾದ ಪ್ರೀತಿ ಮತ್ತು ಸ್ವೀಕಾರ ಭಾವ ಅನ್ನುವಂಥದ್ದು ಇರಬೇಕು. ಒಂದು ತಾಯಿ ಮಗುವಿನ ಸಂಬಂಧವನ್ನ ನೀವು ಎಕ್ಸಾಂಪಲ್ ಆಗಿ ಕೊಡ್ತೀವಿ, ಅಲ್ಲಿ ಅನ್ಕಂಡೀಷನಲ್ ಆಗಿರುತ್ತೆ. ಬಟ್ ಬೇರೆ ಮಗು ಜೊತೆಗೆ ಆಕೆಯ ಸಂಬಂಧ ಸೇಮ್ ಇರೋದಿಲ್ಲ, ಅದು ಅನ್ಕಂಡೀಷನಲ್ ಆಗಿರ್ಬೇಕು. ಯಾವಾಗ್ಲೂ ನಾವ್ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲ. ಈಗ ತಾಯಿ ಮಗುವಿನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಎಲ್ಲವನ್ನ ಕೊಡ್ತಾಳೆ, ಎಲ್ಲವನ್ನ ಮಾಡ್ತಾಳೆ. ಬಟ್ ಬೇರೆಯವ್ರ ಜೊತೆ ನಾವು ಆ ರೀತಿ ಇರಲ್ಲ. ಅವ್ರು ನಮ್ಮನ್ನ ಹೊಗಳ್ಬೇಕು, ಈ ರೀತಿ ಇಷ್ಟ, ಅದು ಅಲ್ಲ. ನಾವ್ ಏನ್ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡಿ ಅಷ್ಟೇ, ನ್ಯಾಚುರಲ್ ಆಗಿ ಇರ್ಬೇಕು ಅನ್ನೋದನ್ನ ತಿಳಿಸಿಕೊಟ್ರಿ. ಒಂದು ಗೆಸ್ಟ್ ಬಂದಾಗ ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅನ್ನೋದನ್ನ ಕೂಡ ಎಕ್ಸಾಂಪಲ್ ಆಗಿ ತೋರಿಸಿಕೊಟ್ರಿ. ಡೂಯಿಂಗ್ ಅಲ್ಲಿ ಇದೀನ, ಬೀಯಿಂಗ್ ಅಲ್ಲಿ ಇದೀನ ಅನ್ನೋದನ್ನ ನೋಡ್ಕೋಬೇಕು. ಬೀಯಿಂಗ್ ಅಲ್ಲಿ ಇದ್ದಾಗ ಅದು ತಂತಾನೆ ಆ ಪರಿಶುದ್ಧತೆಯನ್ನ ಹೊರಸೂಸ್ತಾ ಇರುತ್ತೆ. ಬಟ್ ಡೂಯಿಂಗ್ ಅಲ್ಲಿ ಇದ್ದಾಗ ಆ ರೀತಿ ನಾವಿರಲ್ಲ, ತುಂಬಾ ಸ್ಟ್ರೆಸ್ ತಗೋತೀವಿ, ವರ್ಕ್ ಲೋಡ್ ತಗೊಳ್ತೀವಿ, ಸುಸ್ತಾಗಿ ಬಿಡ್ತೀವಿ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಎಫರ್ಟ್ ನಲ್ಲಿ ಇರ್ತೀವಿ. ಬೀಯಿಂಗ್ ಅಲ್ಲಿ ಇದ್ದಾಗ ಎಫರ್ಟ್ಲೆಸ್ ಅಲ್ಲಿ ಆ ಒಂದು ಪ್ಯೂರ್ ಕಾನ್ಶಿಯಸ್ನೆಸ್ ನಾವು ಕನೆಕ್ಟ್ ಆಗಿರ್ತೀವಿ. ಅದನ್ನ ಒಂದು ಫುಲ್ ಎಪಿಸೋಡ್ ಹೇಳಿದ್ರಿ ಈ ಒಂದು ಡೂಯಿಂಗ್ ಮತ್ತೆ ಬೀಯಿಂಗ್. ಅದನ್ನ ಮತ್ತೆ ರೀಕಾಲ್ ಆಗಿ ನಾನು ಇಟ್ಕೊಂಡಿದ್ವಿ. ಇದೆಲ್ಲ ಹೇಗಿರ್ಬೇಕಂದ್ರೆ ನ್ಯಾಚುರಲ್ ಆಗಿರ್ಬೇಕು. ಈ ನ್ಯಾಚುರಲ್ ಸಂಸ್ಕಾರ ಆಗಿರ್ಬೇಕು ನಮ್ದು, ನೈಜವಾಗಿ ನ್ಯಾಚುರಲ್ ಆಗಿರ್ಬೇಕು ಹೊರತುನು ಫೋರ್ಸ್ಫುಲ್ ಆಗಿ ಈ ರೀತಿ ಇರಬಾರ್ದು. ನಾವಿರೋದೇ ಹೀಗೆ ಅನ್ನೋ ರೀತಿಯಲ್ಲಿ ನಾವು ಪ್ರೀತಿ, ಆನಂದ ಮತ್ತೆ ಶಾಂತಿನಲ್ಲಿ ನಾವಿರ್ಬೇಕು. ನಿಜ, ಇದೇ ಆಧ್ಯಾತ್ಮಿಕತೆಯ ಮುಖ್ಯ ಲಕ್ಷಣಗಳು ಆಗಿರ್ತವೆ. ಇದನ್ನೇ ನಾವು ಮಾಡ್ಕೋಬೇಕಾಗಿರೋದು ಇದೆ. ಈ ರೀತಿಯಲ್ಲಿ ಯಾರೇ ಆಗಿರ್ಲಿ ಇದಾರ ಅಂದ್ರೆ ಅವರು ಕಿಂಗ್ ಅಂತ ಪರಮಹಂಸ ಯೋಗಾನಂದ ಹೇಳ್ತಾರೆ, ಕಿಂಗ್ ಆಫ್ ಸ್ಪಿರಿಚುವಲ್ ವರ್ಲ್ಡ್ ಅಂತ ತಿಳಿಸಿಕೊಟ್ರೆ ಅದಂತೂ ತುಂಬಾ ಚೆನ್ನಾಗಿತ್ತು ಆ ಒಂದು ಸೆಂಟೆನ್ಸ್. ಓಕೆ, ಫಸ್ಟ್ ಸಂಸ್ಕಾರ ತಂದೆ ತಾಯಿಯಿಂದ ಬರುತ್ತೆ. ಹುಟ್ಟಿದ್ರೇನೆ ಈ ರೀತಿ ಸಂಸ್ಕಾರ ಇರ್ತಾರೆ, ಒಳ್ಳೇದು ಶುದ್ಧ ಈ ರೀತಿಯಾಗಿ ನೋಡ್ತಾ ಇರ್ತಾರೆ. ಶುಭ ಅಶುಭ ಅನ್ನೋ ರೀತಿ ಇದೆಲ್ಲ ಶುದ್ಧ ಸುಳ್ಳು. ಪ್ರೀತಿ
ಆನಂದ ಶಾಂತಿನಲ್ಲಿ ಇದಾರ, ಅದು ಮುಖ್ಯ. ಸೋಲ್ ಸ್ಟೇಟ್ ಅಲ್ಲಿ ಇರೋದೇ ತುಂಬಾ ಮುಖ್ಯ. ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ನಾವಿರ್ಬೇಕು. ಆತ್ಮ ಸ್ಥಿತಿಯಲ್ಲಿರೋದೇ ಸತ್ಯ ಅನ್ನೋದನ್ನ ಪರಮಹಂಸರ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅಂದಾಗ ಎಷ್ಟೊಂದು ಅಜ್ಞಾನದಲ್ಲಿ ಎಷ್ಟಿದೆಯಲ್ವಾ ಅಂತಾನೆ ನಿಜವಾಗ್ಲೂ ನನ್ಗೆ ಹಂಗೆ ಅನ್ನಿಸ್ತು. ಎಲ್ಲ ಇಷ್ಟೇ ಸಾಕು ಲೈಫ್ ಅಲ್ಲಿ ನಾವ್ ಇರ್ಬೇಕಾಗಿತ್ತು ಅನ್ನುವಂತ ಆ ಒಂದು ಪರದನ್ನೇ ತರಿಸ್ದಂಗ ಆಗ್ಬಿಡ್ತು ನಿಜವಾಗ್ಲೂ ಇದೊಂದು ವಾಕ್ಯ. ಸೆಕೆಂಡ್ ಸಂಸ್ಕಾರ, ಮಗು ತಾಯಿಯ ಗರ್ಭದಲ್ಲಿದ್ದಾಗ ಆಕೆಯ ಗುಣಗಳೇ ಆ ಮಗುಗೆ ಬರುತ್ತೆ. ಆ ಮನೆಯ ಪರಿಸರ ಆ ಗರ್ಭದಲ್ಲಿದ್ದಾಗಲೇ ಗರ್ಭ ಸಂಸ್ಕಾರ ಅಂತ ನಾವು ಹೇಳ್ತೀವಿ. ಅವರು ಆ ತಾಯಿ ಜೊತೆ ನಡ್ಕೊಳ್ಳೋದು, ಆಡೋ ಮಾತು ಎಲ್ಲಾ ಮಗುಗೆ ಕೇಳಿಸ್ತಾ ಇರುತ್ತೆ, ಅದು ಫೀಲ್ ಆಗ್ತಾ ಇರುತ್ತೆ, ಅಲ್ಲಿ ತಗೊಳುತ್ತೆ. ಅಷ್ಟೇ ಅಲ್ಲ, ಆ ಮಗು ಬೆಳೆಯುವಾಗ ಯಾವ ದೇಶದಲ್ಲಿದೆ, ಯಾವ ಪರಿಸರದಲ್ಲಿದೆ, ಜಾತಿ ಪಂಗಡ ಶಾಲೆ ಇದೆಲ್ಲ ಮ್ಯಾಟರ್ ಆಗುತ್ತೆ ಆ ಮಗುವಿನ ಒಂದು ಸಂಸ್ಕಾರದಲ್ಲಿ. ಥರ್ಡ್, ಜನ್ಮ ಜನ್ಮಾಂತರದ ಸಂಸ್ಕಾರದ ಪ್ರಭಾವ ಇರುತ್ತೆ ಆ ಮಗುವಲ್ಲಿ. ಗರ್ಭದಲ್ಲಿರುವಾಗ್ಲೇನೆ ಗತ ಜನ್ಮಗಳ ಸಂಸ್ಕಾರವನ್ನ ಹೊತ್ತು ತಗೊಂಡ್ಬಂದಿರುತ್ತೆ ಆ ಮಗು, ಅದು ಕೂಡ ಮ್ಯಾಟರ್ ಆಗುತ್ತೆ. ನಾಲ್ಕನೇದು ಸಂಕಲ್ಪ ಶಕ್ತಿ. ಗತ ಜನ್ಮಗಳ ಸಂಸ್ಕಾರ ಆಗಿರ್ಬಹುದು, ತಂದೆ ತಾಯಿಯಿಂದ ಬರುವಂತ ಸಂಸ್ಕಾರ ಆಗಿರಬಹುದು, ಇನ್ನೇನೋ ಆಗಿರಬಹುದು. ಇದ್ಯಾವುದು ನಮ್ಮ ಕೈಯಲ್ಲಿ ಇರಲ್ಲ, ಬಟ್ ವಿಲ್ ಪವರ್ ಅನ್ನುವಂಥದ್ದು ನಮ್ಮ ಕೈಯಲ್ಲಿರುತ್ತೆ. ಆ ಒಂದು ಸಂಕಲ್ಪ ಶಕ್ತಿಯಿಂದ ನಾವು ನಮ್ಮ ಸಂಸ್ಕಾರವನ್ನ ಬದಲಾಯಿಸ್ಕೋಬಹುದು, ಆತ್ಮ ಸ್ಥಿತಿಗೆ ನಾವು ಮರಳಿ ಬರಬಹುದು. ಇದನ್ನ ನೀವು ತಿಳಿಸಿಕೊಟ್ರಿ. ನಾಲ್ಕನೇದು. ಐದನೇದು ಒರಿಜಿನಲ್ ಸಂಸ್ಕಾರ ಅಂದ್ರೆ ಆತ್ಮಶಕ್ತಿಯ ಸಂಸ್ಕಾರ. ಶಾಂತಿ, ಪ್ರೀತಿ, ಆನಂದ, ಜ್ಞಾನ, ಶಕ್ತಿ, ಪವಿತ್ರತೆ ಇವೆಲ್ಲ ಇರುತ್ತೆ. ನಮ್ಮ ಸುತ್ತಮುತ್ತಲು ಇರೋರ್ನ ನೋಡಿದಾಗ ನನಗೆ ಚೆನ್ನಾಗಿ ಇದೆಲ್ಲ ಒರಿಜಿನಾಲಿಟಿ ನನ್ನಲ್ಲಿ ನಿಮ್ಮಲ್ಲಿ ಅಂತಾನೆ ಅಲ್ಲ, ಪ್ರತಿಯೊಬ್ಬರಲ್ಲೂ ಈ ಒಂದು ಒರಿಜಿನಾಲಿಟಿ ಇರುತ್ತೆ. ಬಟ್ ಎಲ್ಲೂ ಡಿವೈನ್ ಸೋರ್ಸೆ, ಬಟ್ ಸೆಲೆಕ್ಟಿಂಗ್ ದ ರಾಂಗ್ ಸಂಸ್ಕಾರ ಅನ್ನೋದನ್ನ ನೀವು ತಿಳಿಸಿಕೊಟ್ರಿ. ಅವರನ್ನ ನಾವು ದ್ವೇಷಿಸಬಾರ್ದು, ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರಲ್ಲ ಅದನ್ನ ನಾವು ಚೇಂಜ್ ಮಾಡ್ಬೇಕು. ಅಲ್ಲಿ ನಾವು ಅದನ್ನ ವರ್ಕ್ ಮಾಡ್ಬೇಕಾಗುತ್ತೆ. ಅಲ್ಲ ಹೊರತು ಅವರ ಅಸ್ತಿತ್ವವನ್ನ ನಾವು ಕ್ವೆಶ್ಚನ್ ಮಾರ್ಕ್ ಹಾಕ್ಬಾರ್ದು. ಇಂಥವ್ರು ಯಾಕಾದ್ರೂ ಹುಟ್ಟಿದ್ರು, ಇಂಥವ್ರು ಯಾಕಾದ್ರೂ ಬಂದ್ರು ಆ ತರ ಹೇಳ್ಬಾರ್ದು. ಇವ್ರು ಈ ರೀತಿ ನಡ್ಕೊಳ್ತಾ ಇದ್ದಾರೆ, ನಾವ್ ಅಲ್ಲಿ ನೋಡ್ಬೇಕಾಗತ್ತೆ. ಸ್ವೇಚ್ಛೆಯ ಸಂಸ್ಕಾರ ಅಂತ ಬಂದಾಗ ಡೆಲ್ಲಿಲಿ ರೀಸೆಂಟ್ ಆಗಿ ನಡೆದಂತಹ ಒಂದು ಲೈವ್ ಎಕ್ಸಾಂಪಲ್ ನ ತೋರಿಸ್ಕೊಟ್ಟು ಜೆನ್ಸೀಸ್ ಅಂತ ಹೇಳ್ಬಿಟ್ಟು ಟೀನೇಜರ್ಸ್ ಏನೊಂಚೂರು ಸೀರಿಯಸ್ನೆಸ್ ಇಲ್ಲ, ಇವರು ದೊಡ್ಡವರು, ಇವರು ಇಷ್ಟೊಂದು ಅಧಿಕಾರದಲ್ಲಿದ್ದಾರೆ, ನಾನ್ ಯಾವ ರೀತಿ ಇರ್ಬೇಕು ಅನ್ನೋ ಸೀರಿಯಸ್ನೆಸ್ ಅಂತೂ ಒಂದು ನಯ ಪೈಸಾ ಇರ್ಲಿಲ್ಲ. ಹೆಂಗ್ ಬೇಕಂಗ್ ನಡ್ಕೊಳ್ತಾ ಇದ್ದಾರೆ, ಗವರ್ಮೆಂಟ್ ವೆಹಿಕಲ್ ಮೇಲೆ ಹೆಂಗ್ ಬೇಕಂಗ್ ದಾಳಿ ಮಾಡ್ತಾ ಇದ್ರು, ಶಾಂತಿ ರೀತಿಯ ಪ್ರತಿಭಟನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಅರೆಸ್ಟ್ ಮಾಡ್ಕೊಳ್ಳುವಾಗ ಕ್ಷಮಿಸ್ಬಿಡಿ ನನ್ನ ಮಕ್ಕಳನ್ನ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಇವರಲ್ಲಿ ಗಿಲ್ಟ್ ಇರ್ಲಿಲ್ಲ ಅನ್ನೋದನ್ನ ನೋಡಿ ನೀವು ಅದನ್ನ ದುಃಖವನ್ನ ವ್ಯಕ್ತಪಡಿಸಿದ್ರಿ. ಇಲ್ಲಿ ನಾವು ಕೊಡ್ಬೇಕಾಗಿದ್ದನ್ನ ಕೊಡದೇ ಇದ್ದಾಗ ಮಕ್ಕಳು ಈ ರೀತಿ ಆಗ್ತಾರೆ ಅನ್ನೋದನ್ನ. ಭೂಮಿ ಮೇಲೆ ಏನೇನಿದೆಯೋ ಪ್ರತಿಯೊಂದು ಇರುವಂತಹ ಜೀವಿ ಎಲ್ಲ ತುಂಬಾ ಮುಖ್ಯ. ಎಲ್ಲರಲ್ಲೂ ವೈಶಿಷ್ಟ್ಯತೆ ಅನ್ನುವಂಥದ್ದು ಇರುತ್ತೆ, ನಾವು ಗುರುತಿಸ್ಕೋಬೇಕು ಅನ್ನೋದನ್ನ ತಿಳಿಸಿಕೊಟ್ರಿ. ಯಾವ್ದೊಂದು ವೇಸ್ಟ್ ಅಂತ ಇರೋದೇ ಇಲ್ಲ, ಪ್ರತಿಯೊಂದು ಕೂಡ